ಹಲೋ ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ರೆಡ್ಡಿ ಪ್ರಕಾಶ್. ಸೊ ವೆಲ್ಕಮ್ ಬ್ಯಾಕ್ ಟು ಶಾಂತಪ್ಪ ಸರ್ಸ್ ಯೂಟ್ಯೂಬ್ ಚಾನೆಲ್. ಎಸ್, ನೀವಿಲ್ಲಿ ನೋಡ್ತಿರೋದು ಅಶ್ವಜಿತ್ ಸರ್ ಅಂತ ಒಂದು ವಿಶೇಷ ವ್ಯಕ್ತಿ. ಯಾಕೆ ವಿಶೇಷ ಅಂತ ಹೇಳಿದ್ರೆ, ಎವ್ರಿಬಡಿ ನೋ ವಾಟ್ ಇಸ್ UPSC. ಎಲ್ಲರಿಗೂ ಗೊತ್ತು ಒಂದು IAS ಅಂದ್ರೆ ಆಫೀಸರ್ ಅಂದ್ರೆ ಏನು ಅಂತ. ಬಟ್ IAS ಆಗಬೇಕು ಅಂದ್ರೆ ಎಷ್ಟು ಕಷ್ಟ ಪಡ್ಬೇಕು. ಒಂದು ಪ್ರಿಲಿಮ್ಸ್ 12 ಲಕ್ಷ ಜನ ಬರೀತಾರೆ. ಪ್ರಿಲಿಮ್ಸ್ ಪಾಸ್ ಆಗಬೇಕು, ಮೈನ್ಸ್ ಪಾಸ್ ಆಗಬೇಕು, ಇಂಟರ್ವ್ಯೂಗೆ ಹೋಗ್ಬೇಕು. ಅಂಡ್ ಆ IAS ಇಂಟರ್ವ್ಯೂ ಸ್ಟೇಜ್ಗೆ ರೀಚ್ ಆಗಿರುವಂತ ವಿಶೇಷ ವ್ಯಕ್ತಿ ಇವರು ಅಶ್ವಜಿತ್ ಸರ್ ಅಂತ, ಮೈ ವೆರಿ ಕ್ಲೋಸ್ ಫ್ರೆಂಡ್. ಸೊ he has come up with his own program, unique and very very good program with great features. ಸೊ ಇದೇನು ಅಂತಂದ್ರೆ ನಿಮ್ ಕೈಯಲ್ಲಿ ಹಿಡ್ಕೊಂಡು ಇನ್ಫ್ಯಾಕ್ಟ್ ಲೈಕ್ ಡೈಲಿ ಏನು ಓದ್ಬೇಕು, ಹೆಂಗ್ ಓದ್ಬೇಕು, ಯಾವಾಗ ಟೆಸ್ಟ್ ಬರಿಬೇಕು, ಆ ಟೆಸ್ಟ್ ಯಾವ ರೀತಿ ಅನಲೈಸ್ ಮಾಡಬೇಕು, ಎಷ್ಟು ಮಾರ್ಕ್ಸ್ ಬರಬೇಕು, ಯಾವ ಸಬ್ಜೆಕ್ಟ್ ಎಷ್ಟು ದಿನ ಬರಬೇಕು, ಹೆಂಗ್ ರಿವೈಸ್ ಮಾಡಬೇಕು. ಇಟ್ ಇಸ್ ಲೈಕ್ ಎಂಡ್ ಟು ಎಂಡ್. ನೀವೊಂದು ಇಲ್ಲಿ ಎಂಟರ್ ಆಗ್ತಿದೀನಿ ಅಂದ್ರೆ ಎಕ್ಸಿಟ್ ಪಾಸ್ ಆಗಬೇಕು, ಆ ರೀತಿ ಒಂದು ಪ್ಲಾನ್ ತಗೊಂಡ್ಬಂದಿದ್ರೆ he has come up to explain this. So yes sir, can you please continue? Yeah, sure. Thank you, sir. So ಇದು ನಾವೇ ಒಂದು ಬಿಗ್ ಬ್ಲಾಕ್ ಬಸ್ಟರ್ ಇಂಥ ನ್ಯೂಸ್ ತಗೊಂಡ್ ಬಂದಿದ್ದೀವಿ. ಸೊ ಅದನ್ನ ಹೇಳ್ಕೊಟ್ಟಿವಿ. ಅದಕ್ಕಿಂತ ಮುಂಚೆ ಸ್ವಲ್ಪ ಒಂದು ಬ್ರೀಫ್ಲಿ ನಾನು ಪ್ಲಾನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್, ನನಗೆ ಬ್ಲಾಕ್ ಬಸ್ಟರ್ ಆಫರ್ ಅಂದ್ರೆ ನನಗೆ ತಡ್ಕೊಳಕ್ ಆಗ್ತಿಲ್ಲ ಸರ್. ಪ್ಲೀಸ್ ಎಕ್ಸ್ಪ್ಲೇನ್ ದಿ ಬ್ಲಾಕ್ ಬಸ್ಟರ್. ಸೊ ಇದು ಬ್ಲಾಕ್ ಬಸ್ಟರ್ ಆಫರ್ ಏನಂದ್ರೆ ಯಾವ್ಯಾವ ಲೈವ್ ಇದ್ದಾರೆ. ಸೊ ಇದು ನಮ್ದು ಎಲ್ಲರಿಗೂ ಗೊತ್ತು, ಮಿಷನ್ 250 ಮಾರ್ಕ್ಸ್ ಕೋರ್ಸ್ ಲಾಂಚ್ ಆಗಿದೆ. ಸೊ ಇದು ಕೋರ್ಸ್ ಫೀಗೆ 2000 ಇದೆ. ಓಕೆ, ಸೊ ಸರ್ ನಾವೇನ್ ಮಾಡ್ತಾ ಇದೀವಿ, ಇವು ನಮಗೆ ಗೊತ್ತು ಯಾರ್ಯಾರು ಲೈವ್ ಜಾಯಿನ್ ಮಾಡ್ತಾರೆ ಅವ್ರು ಎಲ್ಲರೂ ಸೀರಿಯಸ್ ಆಸ್ಪಿರೆಂಟ್ಸ್. ಓಕೆ, ಸೊ ಟು ಜಸ್ಟ್ ಗಿವ್ ದೆಮ್ ಒನ್ ಸಮ್ hint or some support. So what we are giving 50% off on this mission 250 marks course, sir. So to avail this 50% offer, what you need to do, you need to use this code AG 1000. Okay, so when you purchase the course, that time use this code AG 1000. So you will get the 50% off. So you will get the course for 9,999. Okay, ಇದ್ರಾಗೆ ಕೋರ್ಸ್ ಪ್ಲಾಟ್ಫಾರ್ಮ್ ಫ್ರೀ ಇನ್ಕ್ಲೂಡ್ ಆಗ್ತಿದೆ. ಸೊ ಇದು ಮೋಸ್ಟ್ಲಿ 1046 ಇದು ಪ್ರೈಸಲ್ಲೇ ನಿಮಗೆ ಸಿಗ್ತಿದೆ. ಬಟ್ ಯು ಆರ್ ಗಿವಿಂಗ್ ಯು 50% ಆಫ್. ದಟ್ ಈಸ್ ನೆಟ್ ಫ್ಲಾಟ್ 1000 rupees ಆಫ್ ಆನ್ ದಿಸ್ ಪರ್ಟಿಕ್ಯುಲರ್ ಕೋರ್ಸ್. ಓಕೆ, ಸೊ ಇದನ್ನ ನಮಗೆ ನಾವು ಬ್ಲಾಕ್ ಬಸ್ಟರ್ ಆಫರ್ ಕೊಡ್ತಾ ಇದ್ದೀವಿ. ಸೊ ಅವೆಲ್ ದಿಸ್ ಕೋಡ್, ನೋಟ್ ಡೌನ್ ದಿಸ್ ಕೋಡ್ ದಟ್ AG 1000. ಅಂಡ್ ಸರ್, 1 ಸೆಕೆಂಡ್ ಸರ್, ಕೆಲವು ಸ್ಟೂಡೆಂಟ್ಸ್ ಒಂದು 2 minutes ಲೇಟ್ ಬಂದವ್ರೆ. ಮೇ ಬಿ ದೇ ಹ್ಯಾವ್ ಮಿಸ್ ದಿಸ್. ಇನ್ನೊಂದ್ಸತಿ ಲಿಸ್ಟ್ ಮಾಡ್ಬಿಲ್ಲ ಪ್ಲೀಸ್. ನೋಡ್ಕೊಂಡಿರೋರು ಆಲ್ರೆಡಿ 1 more second, ಬಿಕಾಸ್ ಇವಾಗ ಬಂದಿರ್ತಾರೆ. ಲೆಟ್ ದಮ್ ಗೆಟ್ ಟು ನೋ ದಿಸ್. ಜಸ್ಟ್ ಅ ಸೆಕೆಂಡ್, ಐ ವಿಲ್ ಬ್ರೀಫ್ ಇಟ್. ಏನು ಅಂತಂದ್ರೆ ಇವಾಗ ಏನು ಅಂತಂದ್ರೆ ಈ ಒಂದು ಮಿಷನ್ 250 ಮಾರ್ಕ್ಸ್ ಹೆಂಗೆ 250 ಮಾರ್ಕ್ಸ್ KS ಪ್ರಿಲಿಮ್ಸ್ ಅಲ್ಲಿ ಪಡಿಬೇಕು. ಏನು ನಮ್ ಕಟ್ ಆಫ್ ಎಷ್ಟಿತ್ತು? ಕಟ್ ಆಫ್ ಅರೌಂಡ್ 180 ಮಾರ್ಕ್ಸ್ ಇರುತ್ತೆ. ಬಟ್ ನಮ್ ಏಮು, ನಮ್ ಗುರಿ ಎಲ್ಲಿರ್ಬೇಕು ಅಂದ್ರೆ 250 ಮಾರ್ಕ್ಸ್ ಗುರಿ ಇರಬೇಕು. ಅವಾಗ ಅಟ್ಲೀಸ್ಟ್ 210 ಮಾರ್ಕ್ಸ್ ಬರಕ್ ಸಾಧ್ಯ ಇರುತ್ತೆ. ಸೊ ವಿ ಆರ್ ಏಮಿಂಗ್ ಫಾರ್ 250 ಮಾರ್ಕ್ಸ್. ದಟ್ ಈಸ್ ಮಿಷನ್ 250 ಮಾರ್ಕ್ಸ್ ಅನ್ನೋ ಇದು. ಸೊ ಈ ನಿಟ್ಟಿನಲ್ಲಿ he has come up with his own program. The program cost, ಸೊ ಇದು ಪ್ರೋಗ್ರಾಮ್ ಕಾಸ್ಟ್ ನಮ್ಗೆ 1999 ಇದೆ. ಅಂದ್ರೆ 2000 ರೂಪಾಯಿ ಈ ಪ್ರೋಗ್ರಾಮ್ ಕಾಸ್ಟ್ ಇದೆ. ಬಟ್ ಸೀರಿಯಸ್ ಆಸ್ಪಿರೆಂಟ್ಸ್ ಯಾರು ಲೈವ್ ಅಟೆಂಡ್ ಮಾಡ್ತಿರೋ ಸೀರಿಯಸ್ ಆಸ್ಪಿರೆಂಟ್ಸ್ಗೆ ಒಂದು ವಿಶೇಷ ಕೊಡುಗೆ ಇದೆ. ಅದು ಏನಪ್ಪಾ ಅಂತಂದ್ರೆ, ಎಸ್ ಯು ಆರ್ ವೆರಿ ಸೀರಿಯಸ್ ಆಸ್ಪಿರೆಂಟ್ಸ್, ಯಾರ ಅವಶ್ಯಕತೆ ಇದೆ ದಯವಿಟ್ಟು ಈ ಒಂದು ಆಫರ್ ಯುಟಿಲೈಸ್ ಮಾಡ್ಕೊಳ್ಳಿ. ದ ಆಫರ್ ಈಸ್ ಫ್ಲಾಟ್ 50% ಆಫರ್ ಫ್ರಮ್ ದಿಸ್ ಫ್ಲಾಟ್ 50% ಆಫರ್. ಈ 50% ಆಫರ್ ನ ಅವೈಲ್ ಮಾಡಬೇಕು ಅನ್ಕೊಂಡ್ರೆ, ಇದನ್ನ ಯೂಸ್ ಮಾಡ್ಕೊಳ್ಬೇಕು ಅಂತಂದ್ರೆ ನಿಮಗೆ ಒಂದು ಸ್ಪೆಷಲ್ ಕೂಪನ್ ಇದೆ. ಇದು ಲೈವ್ ಅಟೆಂಡ್ ಮಾಡಿ ಒಂದು ಫ್ಯೂ ಮಿನಿಟ್ಸ್ ಅಷ್ಟೇ ಇರುತ್ತೆ. ಸ್ಪೆಷಲ್ ಕೂಪನ್. ದ ಕೂಪನ್ ನೇಮ್ ಇಸ್ AG ಅಶ್ವಜಿತ್ ಗೈಕ್ವಾಡ್. ಇಸ್ ನೇಮ್ ಅಶ್ವಜಿತ್ ಗೈಕ್ವಾಡ್ ಅಂತ. AG 1000. AG 1000 is the coupon code. AG 1000 is the coupon code. ಈ ಕೂಪನ್ ನ ಹೆಂಗೆ ಯೂಸ್ ಮಾಡ್ಕೊಬೇಕು ಸರ್ ಅಂತ ಅಂದ್ರೆ, ಶಾಂತಮಾರ್ಗ ಅಪ್ಲಿಕೇಶನ್ ನೀವು ಆಂಡ್ರಾಯ್ಡ್ ಮೊಬೈಲ್ ಆಗಿದ್ರೆ ಪ್ಲೇ ಸ್ಟೋರ್ ಇಂದ ಡೌನ್ಲೋಡ್ ಮಾಡ್ಕೊಬೇಕು. ಇಫ್ ಅಟ್ ಆಲ್ ಐಫೋನ್ ಆಗಿದ್ರೆ ಸೆಂಡ್ ಅಸ್ ಅ ಮೆಸೇಜ್ ಆರ್ ಕಾಲ್ ಮಾಡಿ, ವಿ ವಿಲ್ ಗಿವ್ ಯು ದ ಸ್ಪೆಷಲ್ ಲಿಂಕ್. ಆ ಲಿಂಕ್ ಡೌನ್ಲೋಡ್ ಮಾಡ್ಕೊಂಡು ಒಂದು ಕೋಡ್ ಹಾಕಿದ್ರೆ ಯು ವಿಲ್ ಗೆಟ್ ದಿ ಶಾಂತಮಾರ್ಗ ಆಪ್. ಶಾಂತಮಾರ್ಗ ಆಪ್ ನಲ್ಲಿ ಮಿಷನ್ 250 ಎನ್ನುವ ಪ್ರೋಗ್ರಾಮ್ಗೆ ಇಫ್ ಬೈ ನೌ ಅಂತ ಎಲ್ಲೂ ಹೋಗ್ತಿರಲ್ಲ, ಅದ್ರ ಮೇಲ್ಗಡೆ ಹ್ಯಾವ್ ಅ ಕೂಪನ್ ಕೋಡ್ ಅಂತ ಕೇಳುತ್ತೆ.
ಅವಾಗ ನೀವು ಈ ಕೂಪನ್ ಕೋಡ್ ಏನಾದ್ರು ಅಪ್ಲೈ ಮಾಡಿದ್ರೆ ಇದು ಏನು 2000 rupees ಒಂದು ಪ್ರೈಸ್ ಇದೆಯಲ್ಲ ದಟ್ ವಿಲ್ ಬಿ ರೆಡ್ಯೂಸ್ಡ್ ಟು 999. ಸೊ ಯು ವಿಲ್ ಬಿ ಗೆಟಿಂಗ್ for 999, and this offer is only for the first 10 people and only for few minutes after live ಆದ್ಮೇಲೆ ಕೆಲವೊಂದು ನಿಮಿಷಗಳು ಮಾತ್ರ ಈ ಒಂದು ಕೂಪನ್ ಕೋಡ್ ಅಪ್ಲಿಕಬಲ್ ಆಗಿರುತ್ತೆ ಅಂಡ್ ಫಸ್ಟ್ 10 ಮೆಂಬರ್ಸ್ ಮಾತ್ರ ಈ ಕೂಪನ್ ಕೋಡ್ ಅಪ್ಲಿಕಬಲ್ ಆಗಿರುತ್ತೆ. ಸೊ ಪ್ಲೀಸ್ ಯುಟಿಲೈಸ್ ದಿಸ್. ಅಂಡ್ ಒನ್ ಮೋರ್ ಥಿಂಗ್, ಇನ್ನೊಂದು ಸ್ನೇಹಿತರೆ, ಇಫ್ ಯು ಹ್ಯಾವ್ ಎನಿ ಕೈಂಡ್ ಆಫ್ ಡೌಟ್, ಸರ್ ಯಾವ ರೀತಿ ಓದ್ಬೇಕು, ಸರ್ ಇನ್ನೇನ್ ಮಾಡ್ತೀನಿ, ಯಾವಾಗಿಂದ ನಾನು ಓದ್ತೀನಿ, ಯಾಕೆ ಕ್ಲಿಯರ್ ಆಗ್ತಿಲ್ಲ, ಎನಿ ಕೈಂಡ್ ಆಫ್ ಡೌಟ್ ಆರ್ ಇಶ್ಯೂ, ಪ್ಲೀಸ್ ಕಮೆಂಟ್ ಮಾಡಿ. ಐ ಆಮ್ ಹಿಯರ್ ಟು ಡಿಸ್ಕಸ್ ಯುವರ್ ಪ್ರಾಬ್ಲಮ್ಸ್. ವಿಲ್ ಗಿವ್ ಅವರ್ ಓನ್ ಎಕ್ಸ್ಪೀರಿಯನ್ಸ್. ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ನಾವ್ ಏನೇನ್ ತಿಳ್ಕೊಂಡ್ವಿ, ಏನೇನ್ ಮಾರ್ಪಾಡು ಮಾಡ್ಬೇಕು, ತಿದ್ದುಪಡಿ ಏನೇನ್ ಮಾಡ್ಬೇಕು, ಹೆಂಗೆ ನಾವು ಬೆಟರ್ ಅಪ್ರೋಚ್ ಮುಂದಕ್ಕೆ ಹೋಗ್ಬೇಕು, ಲೆಟ್ ಅಸ್ ಡಿಸ್ಕಸ್ ದಿಸ್. ಇದೇನು ಅಂತಂದ್ರೆ ನಾನು ಸರ್ ಡಿಸ್ಕಸ್ ಮಾಡಕ್ ಬಂದಿರೋದು ಸೆಷನ್ ಅಲ್ಲ. ವಿ ಆರ್ ಹಿಯರ್ ಟು ಡಿಸ್ಕಸ್ ವಿತ್ ಯು ಪೀಪಲ್. ಸೊ ಅಂಡರ್ಸ್ಟ್ಯಾಂಡ್ ದಿಸ್. ಕಮೆಂಟ್ ಮಾಡಿ. ಲೆಟ್ ಅಸ್ ಡೂ ಅ ಬೆಟರ್ ಸೆಷನ್. ಓಕೆ ಸರ್, ಪ್ಲೀಸ್ ಕಂಟಿನ್ಯೂ ಸರ್. ನಾವು ಈಗ ನಮ್ದು ಆಕ್ಚುಯಲ್ ಸೆಷನ್ ಅಜೆಂಡಾ ಏನಿತ್ತಂದ್ರೆ ಅದು 75 days ಪ್ಲಾನ್ ಡಿಸ್ಕಸ್ ಮಾಡ್ತಿದ್ದೀವಿ ಸರ್. ಸೊ ನಮ್ದು ಎಲ್ಲರಿಗೂ ಗೊತ್ತು, ಕೋರ್ಸ್ ಸ್ಟಾರ್ಟ್ ಆಗ್ತಿದೆ ಅಂದ್ರೆ 20 Augustಗೆ, ಓಕೆ, ಡೇ ಆಫ್ಟರ್ ಟುಮಾರೋ. ಸೊ ದಿಸ್ course will go till the 2nd of November. That is 75 days this course will go. So what we have done sir here, ಇದು ನೀವೇ ನೋಡಬಹುದಾ, ಎಲ್ಲರಿಗೂ ಗೊತ್ತು, ಎಲ್ಲರಿಗೂ ಪ್ರಾಬ್ಲಮ್ ಹೆಂಗಿರ್ತದೆ, ಸಬ್ಜೆಕ್ಟ್ ಗೊತ್ತಿರ್ತಾರೆ, ಪಾಲಿಟಿ ಇರ್ತಿದ್, ಇಕಾನಮಿ ಇರ್ತಿದ್, ಓಕೆ, ಎನ್ವೈರ್ಮೆಂಟ್ ಇರ್ತಿದ್, ಬಟ್ ಅದು ಪರ್ಟಿಕ್ಯುಲರ್ ಸಬ್ಜೆಕ್ಟ್ ಅಲ್ಲಿ ಯಾವ್ದು ಚಾಪ್ಟರ್ ಇಂಪಾರ್ಟೆಂಟ್, ಯಾವ ರೀತಿ ಕವರ್ ಮಾಡಬೇಕು, ಅದು ಎಲ್ಲದು ತುಂಬಾ ಕಷ್ಟ ಆಗ್ತಿದೆ. ಸೊ ಏನ್ ಮಾಡಿದೀನಿ ಸರ್ ಅಂದ್ರೆ, ಸೊ ನಾನು ಇಲ್ಲಿ ಮೈಕ್ರೋ ಟಾಪಿಕ್ ಕೊಟ್ಟಿದ್ದೀನಿ. ಸೊ ಇದು ಮೈಕ್ರೋ ಟಾಪಿಕ್ ಬೇಸ್ಡ್ ಆನ್ ದ ಹೈ ಯೀಲ್ಡಿಂಗ್ PYQs and HYT. So these are the HYTs. Okay, these are the HYTs. ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಕಾನೂನುಗಳು 1935 ಆಕ್ಟ್, ಆ ಒಂದು ಕಾನೂನು ಮೇಲೆ ಪ್ರಶ್ನೆ ಬರಲೇಬೇಕು. ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಬರಲೇಬೇಕು. ಇಲ್ಲ ಅಂತಂದ್ರೆ 1858 ಅಲ್ಲಿಂದ ಒಂದು ಪ್ರಶ್ನೆ ಬರಲೇಬೇಕು. ಇಲ್ಲ ನಮ್ದು ಕಾನ್ಸ್ಟಿಟ್ಯೂಷನಲ್ ಅಸೆಂಬ್ಲಿ MN ರಾಯ್ ಬಗ್ಗೆ, ಬೇರೆ ಯಾರು ಸಚ್ಚಿದಾನಂದ ಸ್ವಾಮಿ ಅಂತ ಬರಲೇಬೇಕು. ಇಲ್ಲ ನಾವು ಫರ್ದರ್ ಹೋದ್ರೆ ಪ್ರಿಯಾಂಬಲ್ ಬಗ್ಗೆ, ನಿಮ್ಗೆ ಗೊತ್ತು ಪ್ರಿಯಾಂಬಲ್ ಎಷ್ಟು HYT ಅಂತ, ಪ್ರಿಯಾಂಬಲ್ ಬಗ್ಗೆ ಪ್ರಶ್ನೆ ಬರಬೇಕು. ಇಲ್ಲ ಮುಂದಕ್ಕೆ ಹೋಗ್ತೀನಿ, ಬೇಸಿಕ್ ಸ್ಟ್ರಕ್ಚರ್ ಡಾಕ್ಟ್ರಿನ್ ಗೊತ್ತು, ಅದು PC ಆಗಿರ್ಲಿ, DC ಆಗಿರ್ಲಿ, AC ಆಗಿರ್ಲಿ, ಸ್ವಾಮಿ ಆ ಪ್ರಶ್ನೆ ಬಂದೇ ಬರುತ್ತೆ. ಏನೋ ನಮ್ ಬೇಸಿಕ್ ಸ್ಟ್ರಕ್ಚರ್, ಪ್ರಿಯಾಂಬಲ್, ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಬಂದೇ ಬರುತ್ತಾ? ವಿ ಹ್ಯಾವ್ ಸೆಗ್ರಿಗೇಟೆಡ್. ಏನ್ ಮಾಡಿದೀವಿ? ಟಾಪಿಕ್ HYT ಟೀಮ್ಸ್ ಸೆಗ್ರಿಗೇಟ್ ಮಾಡಿದ್ವಿ. ಡೇ ಬೈ ಡೇ 75 ದಿನ ಏನೇನ್ ಓದ್ಬೇಕು, ಇದು ಮೈಕ್ರೋ ಟಾಪಿಕ್ಸ್, ಇದು ಟಾರ್ಗೆಟ್ಸ್, ಡೈಲಿ ಟಾರ್ಗೆಟ್ಸ್. ನಿಮ್ಗೆ ಇಷ್ಟು ಓದ್ಬೇಕು ಒಂದಿನಕ್ಕೆ, ಇಷ್ಟು ಓದಿದ್ಮೇಲೆ ನೀವು ರಿವಿಷನ್ಗೂ ಒಂದು ಸಬ್ಜೆಕ್ಟ್ ಇಟ್ಕೊಬೇಕು. ಕರೆಂಟ್ ಅಫೇರ್ಸ್ ಡೈಲಿ 1 hour ಓದ್ಬೇಕು. ಸೊ ದಿಸ್ ಇಸ್ ವಾಟ್ ಎಸ್ ಡನ್. 75 daysಗೆ ಒಂದು ಕ್ಲಿಯರ್ ಪ್ಲಾನ್ ಇದೆ ಸರ್ ಹತ್ರ. ಕರೆಕ್ಟ್. ಸೊ ಇದು ಇದು ಟೆಕ್ ಕನ್ನಡ ಇವ್ರಿಗೆ ಆರ್ಗನೈಸೇಷನ್ ಕೋಡ್ ಬೇಕು. ಸೊ ಯಾವ್ರು iPad ಅಲ್ಲಿ ಅವ್ರ iPhone ಅಲ್ಲಿ ಆಕ್ಸೆಸ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಇದು ಒಂದು ಆರ್ಗನೈಸೇಷನ್ ಕೋಡ್. ಸೊ ಎಲ್ಲ ನೋಟ್ ಡೌನ್ ಮಾಡಿ. NLZEPH. So this is organization code for the people who are accessing through the iPad or the iPhone. So use this code. Okay. So ಬೇರೆಯವ್ರು ಸರ್ ಕಮೆಂಟ್ ಮಾಡ್ತಾ ಇದ್ದಾರೆ. ಸೊ ನಮ್ದು ಸಿದ್ದು ಶಿವಕೊಂಡ ಅವ್ರಿಗೆ ಕಮೆಂಟ್ ಮಾಡ್ತಾ, ಹಾಯ್ ಸರ್, ಹಾಯ್, ಹಲೋ, ಗುಡ್ ಈವ್ನಿಂಗ್. ಓಕೆ. ಸೊ ಮತ್ತೊಂದು ಕಮೆಂಟ್ ಮಾಡ್ತಾ ಇದ್ದಾರೆ ಮಹೇಶ್ ರೆಡ್ಡಿ. ಸೊ ಇವ್ರದ್ದು ಪರ್ಟಿಕ್ಯುಲರ್ ಡೌಟ್, ಸರ್ ಪ್ಲೀಸ್ ಡಿಸ್ಕಸ್ ದ. ಮಹೇಶ್ ರೆಡ್ಡಿ ಅವರೇ, ಪ್ಲೀಸ್ KSRCP ಬಗ್ಗೆ ನೆಕ್ಸ್ಟ್ ಸೆಷನ್ ಅಲ್ಲಿ ಖಂಡಿತ ಡಿಸ್ಕಸ್ ಮಾಡೋಣ. ಬಟ್ ರೈಟ್ ನೌ ವಿಲ್ ಡಿಸ್ಕಸ್ ಮೋರ್ ಅಬೌಟ್ ದಿ KAS. ಬಟ್ ಯುವರ್ ರಿಕ್ವೆಸ್ಟ್ ಇಸ್ ಅಕ್ಸೆಪ್ಟೆಡ್. ಆ ವಿಡಿಯೋ ವಿಲ್ ಬಿ ಡೆಫಿನೆಟ್ಲಿ ಡನ್ ಫಾರ್ ಯು. ಬಟ್ ಲೆಟ್ ಅಸ್ ನೌ ಡಿಸ್ಕಸ್ KS ಬಿಕಾಸ್ ಸುಮಾರು ಜನ ಪಾಪ KS ಗೋಸ್ಕರ ಅಂತ ದೇ ಆರ್ ವೇಟಿಂಗ್ ಅಂಡ್ ದೇ ವಾಂಟ್ ಅ ಕ್ಲಿಯರ್ ಅಪ್ರೋಚ್. ಅದನ್ನ ಡಿಸ್ಕಸ್ ಮಾಡೋಣ ಆಫ್ಟರ್ ದಟ್ KSRCP ಪ್ಲೀಸ್. ಸೊ ಸರ್ ಇದು ನಮ್ದು ಫಸ್ಟ್ ಡೇಗೆ ನಾವೇ 5 ಟಾಪಿಕ್ ಇಟ್ಟಿದ್ವಿ. ಕಾನ್ಸ್ಟಿಟ್ಯೂಷನಲ್ ಫೌಂಡೇಶನ್. ಸೊ ಕಾನ್ಸ್ಟಿಟ್ಯೂಷನಲ್ ಫೌಂಡೇಶನ್ ಅಲ್ಲಿ ಯಾವ್ಯಾವ HYT ಇದ್ದಾರೆ, ಸೊ ಇದೆಲ್ಲ ಒಂದು 5 HYTs. ಸೊ ದೀಸ್ 5 HYTs ದೇ ನೀಡ್ ಟು ರೀಡ್ ದ ಫಸ್ಟ್ ಡೇ. ಸೊ ಅದ್ರ ಜೊತೆ ಬರೀ HYT ಇಲ್ಲ, ವಾಟ್ ವಿ ಆರ್ ಡೂಯಿಂಗ್, ವಿ ಆರ್ ಕವರಿಂಗ್ ದ 18 months का current affair, but we are not covering any classes for this. So this is important, we are not covering classes for the current affair. So approach will give HYT approach. ಎಲ್ಲಿಂದ ಓದಬೇಕು, ಸೋರ್ಸ್ ಏನು, ಹೆಂಗ್ ರಿವೈಸ್ ಓದಬೇಕು, ಯಾವ್ದು ಓದಬೇಕು, ಯಾವ್ದು ಓದಬೇಕು. ಸೊ ಕರೆಂಟ್ ಅಫೇರ್ ಯಾವ ರೀತಿ ಓದಬೇಕು ಅಂದ್ರೆ, ಸೊ ಇದೆಲ್ಲ ನೀವೇ ಹೇಳ್ಕೊಡ್ತೀವಿ. ಸೊ ನಿಮ್ದು ಸೋರ್ಸ್ ನಿಮ್ಗೆ ಹೇಳ್ಕೊಡ್ತೀವಿ. ಸೊ ಅದು ಸೋರ್ಸ್ ಅಲ್ಲಿ ನೀವೇ
ಕರೆಂಟ್ ಅಫೇರ್ ಓದ್ಬಹುದಾ. ಸೊ ಈ ರೀತಿ ನಾವೇ ಪೂರ್ತಿ 75 ಡೇಸ್ ಅಲ್ಲಿ 18 ಮಂತ್ಸ್ ಟಿಲ್ ದ ಸೆಪ್ಟೆಂಬರ್ 2026 ವಿಲ್ ಕವರ್ ದ ಕರೆಂಟ್ ಅಫೇರ್. ಸೊ ಈ ನೋಡಬಹುದಾ ಜಾನ್ಯುವರಿ ಕರೆಂಟ್ ಅಫೇರ್ ನೀವೇ 2 ದಿನ ಕೊಟ್ಟಿದೀವಿ, ಪ್ಲಸ್ ಅದು ಕರೆಂಟ್ ಅಫೇರ್ ರಿವಿಷನ್ ಮಾಡಕ್ಕೆ ಮುಂದೆ ಪ್ಲಾನ್. ಸೊ ಇದನ್ನ ಎಲ್ಲ ಡಿಸ್ಕಸ್ ಮಾಡ್ತೀವಿ. ಸೊ ಒನ್ ಮೋರ್ ಥಿಂಗ್ ಈ ಒಂದು ಏನಿದೆಯಲ್ಲ 75 ಡೇಸ್ ಸರ್, ಪ್ಲೀಸ್ 1 ಸೆಕೆಂಡ್ ಅವ್ರು ವಿಸಿಬಲ್ ಆಗ್ಲಿ ಸರ್, ಪ್ಲೀಸ್ ಡೋಂಟ್ ಮೈಂಡ್. ಸೊ ಈ 75 ಡೇಸ್ ಸಬ್ಜೆಕ್ಟ್ ವೈಸ್ ಡೈಲಿ ಟಾರ್ಗೆಟ್ಸ್ ಇರುತ್ತೆ. ಸಬ್ಜೆಕ್ಟ್ ರಿವೈಸ್ ಮೆನ್ಷನ್ ಮಾಡಿರ್ತಾರೆ. ರಿವಿಷನ್ ಸಬ್ಜೆಕ್ಟ್ ಜೊತೆಗೆ ಬೇರೆ ಸಬ್ಜೆಕ್ಟ್ ಓದ್ಬೇಕು. ಯಾಕೆ ರಿವಿಷನ್ ಇಸ್ ದಿ ಅಟ್ ಮೋಸ್ಟ್ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಏನ್ ಓದ್ಬೇಕು ಏನ್ ಓದ್ಬಾರ್ದು, ದಟ್ ಈಸ್ HYT, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಿ ಹಸ್ ಕಮ್ ಅಪ್ ವಿತ್ ಅ ಮಾಡೆಲ್ ಲೈಕ್ HYT ತರ್ತೀನಿ, ರಿವಿಷನ್ ಪ್ಲಾನ್ ತರ್ತೀನಿ, ಅದ್ರ ಜೊತೆಗೆ ಇಂಪ್ಲಿಮೆಂಟೇಷನ್ ಎಲ್ಲಿಂದ ಆಗುತ್ತೆ, ಟೆಸ್ಟ್ ಸೀರೀಸ್ ಸಹ ಇಂಟಿಗ್ರೇಟ್ ಮಾಡಿದ್ದಾರೆ. ಸೊ ಇಟ್ ಈಸ್ ದಿ ಮಾಸ್ಟರ್ ಪ್ಯಾಕೇಜ್. ಸೊ ಏನು ಸರ್ ಇದು ಹೆಂಗಿರ್ತಿತ್ತು, ಸೊ ಶೆಡ್ಯೂಲ್ ಹೆಂಗಿರ್ತಿತ್ತು ಅದನ್ನೇ ಹೇಳ್ಕೊಡ್ತೀನಿ. ಸೊ ಬೆಳಗ್ಗೆ ನಿಮ್ಗೆ ಮಾರ್ನಿಂಗ್ ಅಲ್ಲೇ ನಿಮ್ಗೆ ಸೆಷನ್ ಕ್ಲಾಸ್ ಸಿಗ್ತಿತ್ತು. ಓಕೆ, ಸೆಷನ್ ಇರ್ತಿತ್ತು. ಸೊ ಇದು ರೆಕಾರ್ಡಿಂಗ್ ಸಿಗ್ತಿತ್ತು ನಿಮ್ಗೆ. ಸೊ ಇದು ರೆಕಾರ್ಡಿಂಗ್ ಅಲ್ಲಿ ನಾನು ಏನ್ ಹೇಳ್ಕೊಡ್ತೀನಿ. ಸೊ ಇದೆಲ್ಲ 5 HYT ಯಾವ ರೀತಿ ಅಪ್ರೋಚ್ ಮಾಡಬೇಕು, ಯಾವ ರೀತಿ ಮಾರ್ನಿಂಗ್ ಬೆಳಗ್ಗೆ ಎದ್ದ ತಕ್ಷಣ ಅವ್ರಿಗೆ ಇವತ್ತಿನ ಟಾರ್ಗೆಟ್ಸ್ ದಟ್ ಈಸ್ HYT ಟಾರ್ಗೆಟ್ಸ್ ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಅಂಡ್ ಜಸ್ಟ್ HYT ಮೆನ್ಷನ್ ಮಾಡಿ ಬಿಟ್ಬಿಡಲ್ಲ ನಾವು. ಈ HYT ನ ಹೌ ಟು ಸ್ಟಡಿ ಬಿಕಾಸ್ ಸುಮ್ನೆ ಓದ್ಕೊಂಡು ಹೋದ್ರೆ ಸ್ವಾಮಿ ಇದಕ್ಕೆ 100 ಪೇಜ್ ಇರುತ್ತೆ. 100 ಪೇಜ್ ಓದ್ಕೊಂಡು ಹೋದ್ರೆ ಖಂಡಿತ ಯಾವತ್ತಿಗೂ ಮುಗಿಯಲ್ಲ, ಇರೋದು 75 ದಿನ. ಸೊ ಹೌ ಟು ಸ್ಟಡಿ ಇಸ್ ಇಂಪಾರ್ಟೆಂಟ್. ಸೊ ಇದನ್ನ ಹೇಳ್ಕೊಡ್ತೀನಿ. ಸೊ ಬಟ್ ಅದ್ರ ಜೊತೆ ಸರ್ ಅಟ್ ದ ಸೇಮ್ ಟೈಮ್ ಇವ್ರಿಗೆ ನಮ್ದೇ ಫ್ಯಾಕ್ಟ್ ಶೀಟ್ ಸಿಗ್ತಿತ್ತು. ಸೊ ಇದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನ್ ಇರ್ತಿತ್ತು ಅಂದ್ರೆ ಸರ್ ನೋಡಿ, ಇದು ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಬಗ್ಗೆ ಇದು ಬರೀತಾರೆ. ಸೊ ಹಿಸ್ಟಾರಿಕಲ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಎಷ್ಟು ಅದು ಬ್ರಿಟಿಷ್ ಟೈಮ್ ಆಕ್ಟ್ಸ್ ಇದಾರೆ, ಒಂದು 10 ಆಕ್ಟ್ಸ್ ಇದಾರೆ. ಬಟ್ ಎಲ್ಲಾ ಆಕ್ಟ್ಸ್ ಮತ್ತೆ ಎಲ್ಲಾ ಪ್ರೊವಿಷನ್ ಇಂಪಾರ್ಟೆಂಟ್ ಇಲ್ಲ. ಸೊ ಇದು ಫ್ಯಾಕ್ಟ್ ಶೀಟ್ ಅಲ್ಲಿ ಏನ್ ಮಾಡ್ತೀವಿ, ಸೊ ಸಪೋಸ್ 1973 ಚಾರ್ಟರ್ ಆಕ್ಟ್ ಓದ್ತಾ ಇದೀರಾ. ಸೊ ಇದರಲ್ಲಿ ಏನ್ ಇಂಪಾರ್ಟೆಂಟ್ ಇಲ್ಲ. ಸೊ ಇಂಪಾರ್ಟೆಂಟ್ ಅಷ್ಟೇ ಇದು ಫ್ಯಾಕ್ಟ್ ಶೀಟ್ ಅಲ್ಲಿ ಇನ್ಕ್ಲೂಡ್ ಮಾಡ್ತೀವಿ. ಅದ್ರ ಜೊತೆ ನಿಮ್ಗೆ ಬೇರೆ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಬಗ್ಗೆ ಇರಬೇಕು, ಮೇಕಿಂಗ್ ಆಫ್ ಕಾನ್ಸ್ಟಿಟ್ಯೂಷನ್, ಪ್ರೇಂಬಲ್, ಸೈಲೆಂಟ್ ಫೀಚರ್ ಅಂಡ್ ಬೇಸಿಕ್ ಸ್ಟ್ರಕ್ಚರ್, ಇದೆಲ್ಲ ನಿಮ್ಗೆ ಫ್ಯಾಕ್ಟ್ ಶೀಟ್ ಸಿಗ್ತಿದೆ. ಸೊ ನಿಮ್ಗೆ ಏನ್ ಸಿಗ್ತಿತ್ತು 5 ಪೇಜ್ ಫ್ಯಾಕ್ಟ್ ಶೀಟ್ ಸಿಗ್ತಿತ್ತು ಇದ್ರ ಜೊತೆ. ಸೊ ಇದು ಇವ್ರದ್ದು ಈ ತರ ಒಂಥರ ರಿವಿಷನ್ ನೋಟ್ಸ್. ಸೊ ಈ ಇವ್ರದ್ದು ಒಂದು ಕನ್ವೆನ್ಷನಲ್ ಸೋರ್ಸ್ ಇರ್ತಿತ್ತು. ಸೊ ಕನ್ವೆನ್ಷನಲ್ ಸೋರ್ಸ್ ಜೊತೆ ಇದು ರಿವಿಷನ್ ನೋಟ್ಸ್ ಓದಿದಿರ ಅಂದ್ರೆ ಒಂದು 5 ಪೇಜ್ ಅಲ್ಲಿ ನಿಮ್ದು ಇದು ಫಸ್ಟ್ ಡೇ ಟಾರ್ಗೆಟ್ ಕಂಪ್ಲೀಟ್ ಆಗಿಬಿಡ್ತಿತ್ತು. ಸೊ ಸರ್ ಏನ್ ಹೇಳ್ತಾರಂದ್ರೆ ಬೆಳಿಗ್ಗೆ ಎದ್ದ ತಕ್ಷಣ ಇವತ್ತೇನ್ ಓದ್ಬೇಕು ಅದು HYT ಟಾಪಿಕ್ಸ್. ಎರಡನೇದು HYT ಟಾಪಿಕ್ಸ್ ಬಂದ್ಬಿಟ್ಟು ಮುಗಿತಾ ನಮ್ ಕೆಲಸ ಅಂತ ಬಿಟ್ಬಿಡಲ್ಲ. HYT ಟಾಪಿಕ್ಸ್ ಕೊಟ್ಟಾದ್ಮೇಲೆ ಅದನ್ನ ಹೆಂಗ್ ಓದ್ಬೇಕು ಸರ್ವಿಲ್ ಡೀಟೇಲ್ ಹೆಂಗ್ ಓದ್ಬೇಕು ಹೇಳಿದ್ಮೇಲೆ ನೀವು ಓದಿರ್ತೀರಾ ಸರಿ ಸರ್, ಬಟ್ ನೆಕ್ಸ್ಟ್ ದಿನ ಮರ್ತೋದೆ ಸರ್ ಅಂತ ಅಂದ್ರೆ ಎಸ್ ಕಮ್ ಅಪ್ ವಿತ್ ಐಡಿಯಾ. ನೆಕ್ಸ್ಟ್ ದಿನ ಮರ್ತೋಗೋದು ಏನ್ ಮರಿತೀರಾ, ಫ್ಯಾಕ್ಟ್ಸ್, ಒನ್ ಲೈನರ್ಸ್, ಹೆಸರುಗಳು, ಇಯರ್ಸ್ ಇವು ಮರಿತೀರಾ. ಅಂಡ್ ನೀವ್ ಅದನ್ನೆಲ್ಲ ಬರ್ಕೊಂಡಿದ್ರೆ ಸ್ವಾಮಿ ಈ KS ಎಲ್ಲ ನೆಕ್ಸ್ಟ್ KS ಬಂದ್ಬಿಡುತ್ತೆ, ನೆಕ್ಸ್ಟ್ ನೋಟಿಫಿಕೇಶನ್ ಬರ್ತಾರೆ, ಯಾವಾಗ ಬರುತ್ತೆ 5 ವರ್ಷ ಆದ್ಮೇಲೆ ಬರುತ್ತೆ. ಸೊ ES ಕಮ್ ವಿತ್ ಪ್ಲಾನ್ ಏನಂದ್ರೆ HYT ಟಾಪಿಕ್ ಹೆಂಗ್ ಓದ್ಬೇಕು. ಮೂರನೇದು ಏನ್ ಮರಿಯೋತೀರಾ ಅನ್ನೋದು ಸರ್ ಅದಕ್ಕೆ ಡೈಲಿ ಒಂದು ಶೀಟ್ ಕೊಡ್ತಾರೆ. ಸೊ ಎಸ್ ಕಮ್ ಅಪ್ ವಿತ್ ಅ ಬ್ಯೂಟಿಫುಲ್ ಡೈಲಿ ಓದ್ಬೇಕು, ಹೆಂಗ್ ಓದ್ಬೇಕು, ಫ್ಯಾಕ್ಟ್ಸ್ ಏನು ಅದೇ ಏನ್ ನೆನಪು ಇರಬೇಕು ಅದನ್ನ ಹೇಳ್ಕೊಡ್ತೀವಿ. ಸರ್ ಇನ್ನೊಂದ್ ಸರ್ ಇವಾಗ ಸ್ವಲ್ಪ ಲೇಟ್ ಆಗಿ ಬಂದಿದ್ದಾರೆ, ಅವ್ರಿಗೆ ಇನ್ನೊಂದ್ಸತಿ ಆಫರ್ ಏನು ಅಂತ ಹೇಳ್ತೀರಾ? ಸೊ ಇದು ಕ್ರಿಸ್ಪ್ ಆಗಿ ಹೇಳ್ಬಿಡ ನಾನು. ಆಫರ್ ಏನು ಅಂತಂದ್ರೆ ಇವಾಗ ಏನ್ ಬಂದಿದ್ದಾರೆ, ಲೈವ್ ಅಟೆಂಡ್ ಮಾಡೋರ್ಗೆ ಮಾತ್ರ ಈ ಒಂದು KS ಮಿಷನ್ 250 ಮಾರ್ಕ್ಸ್ ಎನ್ನುವ ಪ್ರೋಗ್ರಾಮ್ 2000 rupees ಇದೆ. ಈ ಪ್ರೋಗ್ರಾಮ್ 2000 rupees ಇದೆ. ಬಟ್ ಲೈವ್ ಅಟೆಂಡ್ ಮಾಡೋರ್ಗೆ ವಿ ಆರ್ ಗಿವಿಂಗ್ 50% ಆಫರ್. ಬಿಕಾಸ್ ನಮ್ ನಂಬಿಕೆ ಏನಂದ್ರೆ ದೇ ಆರ್ ಅಟೆಂಡಿಂಗ್ ದಿ ಲೈವ್ ಎಷ್ಟು ಸುಮಾರು 9:30 ಅಲ್ಲಿ ಲೈವ್ ಅಟೆಂಡ್ ಮಾಡ್ತಿದ್ದಾರೆ. ದೇ ಆರ್ ವೆರಿ ಸೀರಿಯಸ್ ಅಬೌಟ್ ದೇರ್ ಸ್ಟಡೀಸ್ ಅಂಡ್ ದೇ ನೀಡ್ ಅ ಗೈಡೆನ್ಸ್ ಅಂಡ್ ಅವಶ್ಯಕತೆ ಇದೆ. ಸೊ ಕೀಪಿಂಗ್ ದಟ್ ಇನ್ ಅವರ್ ಮೈಂಡ್ ಅಂಡ್ ಹಾರ್ಟ್ ವಿ ಆರ್ ಗಿವಿಂಗ್ ಅ ಕೂಪನ್ ದಟ್ ಈಸ್ AG 1000 ಎನ್ನುವ ಕೂಪನ್ ಕೊಡ್ತಾ ಇದೀವಿ. ಇದೇನು ಕೂಪನ್ ಅಂದ್ರೆ AG ಅಶ್ವಜಿತ್ ಗೈಕ್ವಾಡ್ ಸರ್ 1000 rupees. ಈ 2000 ಅಲ್ಲಿ ಈ ಒಂದು AG 1000 ಎನ್ನುವ ಕೂಪನ್ ಕೋಡ್ ನೀವು ಅಪ್ಲೈ ಮಾಡಿದ್ರೆ ಶಾಂತಮಾರ್ಗ ಅಪ್ಲಿಕೇಶನ್ ನಲ್ಲಿ ಯು ವಿಲ್ ಗೆಟ್ ದ ಕೋರ್ಸ್ ಅಟ್ 1000 rupees ಅಂಡ್ ದಿಸ್ ವಿಲ್ ಬಿ ಅ ವೆರಿ ಲಿಮಿಟೆಡ್ ಪೀಪಲ್ ಮಾತ್ರ ಇರುತ್ತೆ, 10 ಪೀಪಲ್ ಮಾತ್ರ ಇರುತ್ತೆ. ಲೈವ್ ಆದ್ಮೇಲೆ ಫ್ಯೂ ಮಿನಿಟ್ಸ್ ಮಾತ್ರ ಇರುತ್ತೆ. ಓಕೆ, ಸೊ ಇದಾಯ್ತು. ಸೊ ಸ್ವಲ್ಪ ಕಮೆಂಟ್ಸ್ ಬರ್ತಾ ಇದಾರೆ. ಸಿದ್ದರಾಮ ಅವರೇ ಕೇಳ್ತಾ ಇದಾರೆ ವೇರಿ ಶಾಂತಪ್ಪ ಸರ್ ಬರ್ತಾರೆ ನೆಕ್ಸ್ಟ್ ಸೆಷನ್ ಅಲ್ಲಿ ನಮ್ಗೆ ಜಾಯಿನ್ ಆಗ್ತಾರೆ. ಸೊ ಕಾವ್ಯ ಅವರೇ ಕೇಳ್ತಾ ಇದಾರೆ, ಸರ್ ಎಲ್ಲಾ ನೋಟ್ಸ್ ನೀವೇ ಕೊಡ್ತೀರಾ ಇಲ್ಲ ನಾವೇ ಬರಿಬೇಕಾ? ಸೊ ನೋಟ್ಸ್ ಮೇಕಿಂಗ್ ಹೆಂಗ್ ಇರ್ತಿತ್ತು ಅಂದ್ರೆ, ಸೊ ನಮ್ದು ನೋಟ್ಸ್ ಫಸ್ಟ್ ಪ್ರೈಮರಿ ಸೋರ್ಸ್ ನಮ್ದು
ನಿಮ್ದು ಕನ್ವೆನ್ಷನಲ್ ಸೋರ್ಸ್, ನೀವು ಯಾವ್ದು ಇನ್ಸ್ಟಿಟ್ಯೂಟ್ notes. ನೋಟ್ಸ್, ನಿಮ್ದು ನೋಟ್ಸ್, ನಿಮ್ದು ಯಾವ್ದು ಬುಕ್ ಸೆಲ್ಫ್ ಸ್ಟಡಿ ನೋಟ್ಸ್ ಆಗಿರ್ಲಿ, ಆಥರ್ ನೋಟ್ಸ್ ಆಗಿರ್ಲಿ, ಅಥವಾ ಬೇರೆ ಇನ್ಸ್ಟಿಟ್ಯೂಟ್ ನೋಟ್ಸ್ ಇರಲಿ, ಸೊ ಅದೇ ನಿಮ್ಗೆ ಅದನ್ನ ಓದ್ಬೋದು. ಸೊ ಅದ್ರ ಜೊತೆ ನಿಮ್ಗೆ ಏನ್ ಸಿಕ್ತಿದೆ ಅಂದ್ರೆ ಇದು ನಮ್ದು ಫ್ಯಾಕ್ಟ್ ಶೀಟ್ ಸಿಕ್ತಿದೆ. ಸೊ ಫ್ಯಾಕ್ಟ್ ಶೀಟ್ ಈಸ್ ನಥಿಂಗ್ ಬಟ್ ಇದು ರಿವಿಷನ್ ನೋಟ್ಸ್ ಇರ್ತಿದೆ. ಓಕೆ, ಸೊ ರಿವಿಷನ್ ನೋಟ್ಸ್ ಇರ್ತಿದೆ. ಸೊ ಇದರಲ್ಲಿ ಮೋಸ್ಟ್ ಇಂಪಾರ್ಟೆಂಟ್, so we'll include it here, so that will give, so you'll get revision notes, but you will not I'm not telling that you will get the entire notes for this. Okay, so this is what you will get it here. Okay, so next nodona sir. Okay, so ಇದು 21st August ಗೆ ಸೇಮ್ ನಿಮ್ದು ಯಾವ ಟಾಪಿಕ್ ನಾವೇ ಕವರ್ ಮಾಡ್ತೀವಿ, ಸೊ ಅದನ್ನೇ ಹೇಳ್ಕೊಟ್ಟಿದ್ದೀನಿ ಇಲ್ಲಿ. 22nd ಗೆ ಯಾವ್ದು ಟಾಪಿಕ್, ಸೊ ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಸರ್ ಏನಂದ್ರೆ ನಮ್ದು ಕೋರ್ಸ್ ಫೀಚರ್, ವಿ ಆರ್ ನಾಟ್ ಕವರಿಂಗ್ ಒನ್ ಸಿಂಗಲ್ ಟೈಮ್. ಓಕೆ, ಸೊ ಇದೆಲ್ಲ ನೀವು ನೋಡ್ಬಹುದಾ. ಸೊ ಸೆಗ್ರಿಗೇಟ್ ಮಾಡಿದ್ದೀನಿ, ನಿಮ್ಗೆ ಕಷ್ಟನ ಆಗ್ತಾ ಇದಿಲ್ಲ ಸರ್, ಹೆಂಗಿಲ್ಲ 1 ಡೇ 2 ಡೇಸ್ ಅಲ್ಲಿ ಪಾಲಿಟಿ ಮುಗಿಸ್ಬೇಕು ಆ ತರ ನಾ ಹೇಳ್ತಾ ಇದಿಲ್ಲ, ಇನ್ನಪ್ ಡೇಸ್ ಕೊಟ್ಟಿದ್ದೀನಿ ಸರ್. ಓಕೆ, ಸೊ ಇದನ್ನ ನೋಡಿದಿರ ಅಂದ್ರೆ ಮಿನಿಮಮ್ ನೀವೇ ಇವರು ಒಂದು ಡೈಲಿ 2 to 3 hours ಸ್ಪೆಂಡ್ ಮಾಡಿದ ಅಂದ್ರೆ ಇದು ಒಂದು ನಮ್ದು ಟಾಪಿಕ್ ಸಫಿಸೆಂಟ್ ಇದು ಏನು ಟಾರ್ಗೆಟ್ ಕೊಡ್ತಾ ಇದ್ದೀನಿ. ಸೊ ಇದಕ್ಕೆ 2-3 hours ಪ್ಲಸ್ ಇದು ಕರೆಂಟ್ ಅಫೇರ್ಗೆ ಒಂದು 2-3 hours. ಇಲ್ಲ ಸರ್, ವರ್ಸ್ಟ್ ಕೇಸ್ ಅಲ್ಲಿ ಇದು 4 ಅವರ್ ಆಗಿರ್ಲಿ, ಫಸ್ಟ್ ಕೇಸ್ ಇದು 4 ಅವರ್ ಆಗಿರ್ಲಿ, ಇದು 2 hours ಆಗಿರ್ಲಿ, 4+2 6 hours ಆಗಿರ್ಲಿ. ಸೊ 6 hours ಮಿನಿಮಮ್ ನಿಮ್ಗೆ ಕಮಿಟ್ಮೆಂಟ್ ಬೇಕು. ಪ್ಲಸ್ ಅಡಿಷನಲಿ ನೀವು ಏನ್ ಮಾಡ್ತೀರಾ ಅಂದ್ರೆ ಅದೇ ನಿಮ್ಗೆ ಬೆನಿಫಿಷಿಯಲ್ ಆಗಿ ಅಡಿಷನಲ್ ಏನಿರ್ಬೇಕು, ಡೈಲಿ ಟೆಸ್ಟ್ 25 ಕ್ವಶನ್ ಡೈಲಿ ಇರುತ್ತೆ. ಸರ್ ನಾನೆಲ್ಲ ಓದ್ಬಿಡ್ತೀನಿ, ಲಾಸ್ಟ್ ಅಲ್ಲಿ ಒಂದ್ ವಾರ ಟೆಸ್ಟ್ ಬರ್ದ್ ಬಿಡ್ತೀನಿ ಅಂದ್ರೆ ಸ್ವಾಮಿ ಯಾವತ್ತಿಗೂ ಆಗಲ್ಲ, ಅದಾಗಲ್ಲ ಅಂತ ನಿಮ್ಗೂ ಗೊತ್ತು. ಅದಕ್ಕೆನ ಸರ್ ಡೈಲಿ ಟೆಸ್ಟ್ ಬರ್ತಾರೆ. ಇದು ಡೈಲಿ ಟೆಸ್ಟ್ 25 ಕ್ವಶನ್ ಎಲ್ಲಿದ್ದು ಬರ್ತಿದೆ ಅಂದ್ರೆ ಇಲ್ಲೆದು ನಿಮ್ದು ಯಾವ್ದು ಟಾರ್ಗೆಟ್ ಇತ್ತು. ಸೊ ಅದಕ್ಕೆ ನಿಮ್ಗೆ ಎಷ್ಟು ಎಫಿಷಿಯೆಂಟ್ಲಿ ಓದಿದೀರಾ ಅದನ್ನ ನಿಮ್ಗೆ ಗೊತ್ತಾಗ್ತಿದೆ ಅಂದ್ರೆ ನೀವು ಸಾಲ್ವ್ ದ MCQs. ಮತ್ತೆ ಸರ್ ಅಕೌಂಟಬಿಲಿಟಿ ಮೆಕ್ಯಾನಿಸಮ್ ನಾವು ಇಂಟ್ರೊಡ್ಯೂಸ್ ಮಾಡ್ತೇವೆ. ಅಕೌಂಟಬಿಲಿಟಿ ಅಂದ್ರೆ ನಿಮ್ಗೆ ಡೈಲಿ ಟ್ರ್ಯಾಕರ್ ಸಿಗ್ತಿದೆ. ಓಕೆ, ಸೊ ಟ್ರ್ಯಾಕರ್ ಅಲ್ಲಿ ನಾವೆಲ್ಲ ನೋಟ್ ಡೌನ್ ಮಾಡ್ತೀವಿ. ಸೊ ನಿಮ್ಗೆ ಒಂದು ಶೀಟ್ ಸಿಗ್ತೈತೆ, ಅದ್ರಾಗ ಡೇ ವೈಸ್ ನಿಮ್ಗೆ ಟ್ರ್ಯಾಕ್ ಅದು ಕಾಲಮ್ ಇರ್ತೀವಿ. ಸೊ ಅಲ್ಲಿ ನಿಮ್ಗೆ ಅದೇ ಫಿಲ್ ಮಾಡಬೇಕು ಡೈಲಿ. ಸೊ ನಿಮ್ದು ಸೆಷನ್ ಅಟೆಂಡ್ ಮಾಡಿದ್ದೀರಾ, ಸೆಷನ್ ಆದ್ಮೇಲೆ ನಿಮ್ದು ಇದು ಟಾರ್ಗೆಟ್ ಕೊಟ್ಟಿದ್ದೀನಿ ಅದು ಕಂಪ್ಲೀಟ್ ಆಯ್ತು ಏನೋ. ಸೊ ಫಸ್ಟ್ ಫ್ಯಾಕ್ಟ್ ಶೀಟ್ ಮೆಮೊರೈಸ್ ಮಾಡಿದ್ದೀರಾ, ಆದ್ಮೇಲೆ ನೀವು MCQ ಸಾಲ್ವ್ ಮಾಡಿದ್ದೀರಾ, ಆಮೇಲೆ MCQ ಸಾಲ್ವ್ ಮಾಡಿದ್ಮೇಲೆ ಎಷ್ಟು ಸ್ಕೋರ್ ಬಂತು ಅದನ್ನ. ಬಟ್ ಫೈನಲಿ ನಿಮ್ದು ಸ್ಯಾಟಿಸ್ಫ್ಯಾಕ್ಷನ್, ನಿಮ್ದು 80% ಸ್ಯಾಟಿಸ್ಫ್ಯಾಕ್ಷನ್ ಇದೆ, 100% ಸ್ಯಾಟಿಸ್ಫ್ಯಾಕ್ಷನ್, ಎಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇದೆ ಇಲ್ಲ ನಿಮ್ಗೆ ಡೈಲಿ ಟ್ರ್ಯಾಕ್ ಅಲ್ಲಿ ನೋಟ್ ಡೌನ್ ಮಾಡೋದು. ಸೊ ನಿಮ್ಗೆ ಗೊತ್ತಾಗ್ತಿದೆ ಒಂದು 7-8 ಡೇಸ್ ಸ್ಪೆಂಡ್ ಮಾಡಿದೀರಾ ಅಂದ್ರೆ ನಿಮ್ಗೆ ಇಂಪ್ರೂವ್ಮೆಂಟ್ ನಿಮ್ಗೆ ಗೊತ್ತಾಗ್ತಿದೆ, ಯಾವ ರೀತಿ ನಿಮ್ದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಯಾಕಂದ್ರೆ ಸ್ಕೋರ್ ಇರ್ತೀವಿ ಸರ್, ಫಸ್ಟ್ ಡೇ ನಿಮ್ದು 25 ಅಲ್ಲಿ ಸಪೋಸ್ 120 ಸ್ಕೋರ್ ಬಂತು. ಸರ್ 1 ಸೆಕೆಂಡ್ ಸರ್, ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿಲ್ವಂತ, ಸ್ವಲ್ಪ ಝೂಮ್ ಮಾಡ್ಕೊಂಡ್ಬಿಡೋಣ. ಅವ್ರಿಗೆ ಸ್ವಲ್ಪ ಕ್ಲಿಯರ್ ಆಗಿ ಕಾಣಿಸ್ತಿಲ್ವಂತೆ, ಲೆಟ್ ಅಸ್ ಝೂಮ್. ಸೊ ಇಲ್ಲಿ ಬರೆಯೋಣ ಸರ್, ಇಲ್ಲಿ ಸ್ವಲ್ಪ ದೊಡ್ಡದಾಗಿ ಬರೆಯೋಣ. ಸೊ ನಿಮ್ದು ಫಸ್ಟ್ ಡೇ ಒಂದು ಬರೀರಿ ಸರ್, ಫಸ್ಟ್ ಡೇ 120 ಸ್ಕೋರ್ ಬಂತು. ಓಕೆ, 20 ಮಾರ್ಕ್ ಏನೋ ಔಟ್ ಆಫ್ 50 20 ಬರಲಿ, ಪರವಾಗಿಲ್ಲ. ಬಟ್ ಅಟ್ಲೀಸ್ಟ್ 7th ಡೇ ಅಲ್ಲಿ ನಿಮ್ದು ಇದು 7th ಡೇ ಅಲ್ಲಿ 22 ಇದು 35 ಹೋಯ್ತು ಅಂದ್ರೆ ಏನಿದು 25 ಬೇಡಪ್ಪ. ನಾವೇನು ದಿನ ಟೆಸ್ಟ್ ಇಡ್ತಿದ್ವಾ, ಫಸ್ಟ್ ದಿನ 20 ಬರ್ಲಿ. ಒಂದು ವಾರ ಆದ್ಮೇಲೆ ನಿಮ್ಗೆ ಸರ್ 35 ಹೇಳ್ತಾರೆ, ನಾನು ಅಷ್ಟು ಹೇಳಲ್ಲಪ್ಪ, ನಾನೇನ್ ಹೇಳ್ತೀನಿ ಸರ್, ಅವ್ರು 20 ದಿನ ಬರೀತವ್ರೆ, ಫಸ್ಟ್ ದಿನ 20 ಬರ್ದವ್ರೆ ಆದ್ಮೇಲೆ 7 ದಿನದಲ್ಲಿ ಎಷ್ಟು ಕಲ್ತಿರಲ್ಲ, 7 ದಿನದಲ್ಲಿ ಯಾವ ರೀತಿ ಬರಿಬೇಕು, ಎಷ್ಟು ಟೈಮಲ್ಲಿ ಬರಿಬೇಕು, ಏನ್ ಟ್ರಿಕ್ಸ್ ಬರುತ್ತೆ, ಏನ್ ಟ್ರಾಪ್ಸ್ ಬರುತ್ತೆ, ಇವೆಲ್ಲ ಗೊತ್ತಾಗಿರ್ಬೇಕು. ಸೊ 20 ಏನಿದೆಯಲ್ಲ, ಅಟ್ಲೀಸ್ಟ್ ಮೇಕ್ ಇಟ್ 24 to 25. ಪ್ರತಿ ವಾರ +4 ಮಾರ್ಕ್ಸ್ ಮಾಡಿ, ನಿಮ್ಗೆ 75 ಡೇಸ್ ಅಂದ್ರೆ ಮೋರ್ ಆರ್ ಲೆಸ್ ನಿಮ್ಗೆ 10 ವಾರ ಬರ್ತಿದೆ ಅಂದ್ರೆ 40 ಮಾರ್ಕ್ ಇನ್ಕ್ರೀಸ್ ಮಾಡ್ತಿದ್ದೀರಾ. ಅಂದ್ರೆ ಔಟ್ ಆಫ್ 50, ಇವಾಗ ಸರ್ ಕೊಡ್ತೀರಲ್ಲ 40 ಮಾರ್ಕ್ ಇನ್ಕ್ರೀಸ್ ಮಾಡ್ತೀರಾ, ನೀವು ಹತ್ರ 50 ಬರ್ತೀರಾ. ನನ್ಗೆ ಎಂಡ್ ಆಫ್ ದಿ ಲಾಸ್ಟ್ ವೀಕ್ ಅಲ್ಲಿ ನಿಮ್ಗೆ ಫಸ್ಟ್ ವೀಕ್ 20 ಬಂದ್ರೆ ಲಾಸ್ಟ್ ವೀಕ್ ಸ್ಕೋರ್ ಫಾರ್ ಏಮ್ ಫಾರ್ 35 to 40 ಮಾರ್ಕ್ಸ್. ಲಾಸ್ಟ್ ವೀಕ್ 75 ಡೇಸ್ ಎಂಡ್ ಅಲ್ಲಿ ಫಸ್ಟ್ ವೀಕ್ 20 ಮಾರ್ಕ್ಸ್ ಬಂದ್ರೆ ಲಾಸ್ಟ್ ವೀಕ್ ಅಲ್ಲಿ ಏಮ್ ಫಾರ್ 35 to 40 ಮಾರ್ಕ್ಸ್ ಆನ್ ಅ ಡೈಲಿ ಬೇಸಿಸ್. ಸೊ ಇದು ಅವ್ರು ಕೇಳ್ತಾ ಇದಾರೆ, ಅನಿತಾ ಅವರೇ, ಸರ್ ಪ್ಲೀಸ್ ಟೆಲ್ ಮಿ ಇಟ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಕನ್ನಡ ಮೀಡಿಯಂ. ಓಕೆ, ಸೊ ಕನ್ನಡ ಮೀಡಿಯಂ ಅಲ್ಲಿ ನಿಮ್ಗೆ ಫ್ಯಾಕ್ಟ್ ಶೀಟ್ ಏನ್ ಇರ್ತಿತ್ತು, ಓಕೆ, ಅದು ಬೋತ್ ಫ್ಯಾಕ್ಟ್ ಶೀಟ್ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲೇ ಸಿಗ್ತಿತ್ತು. ಓಕೆ, ಮತ್ತೆ ಇದು 25 ಕ್ವಶನ್ ಸಿಗ್ತದೆ ಮೈಕ್ರೋ ಟೆಸ್ಟ್,
ಅದು ಕೂಡ ನಿಮಗೆ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲೇ ಸಿಗ್ತಿದೆ. ಸೊ ನಿಮ್ದು ಯಾವ್ದು ಲ್ಯಾಂಗ್ವೇಜ್ ಕಂಪ್ಯಾಕ್ಟೇಬಲ್ ಇದೆ ಅದ ಲ್ಯಾಂಗ್ವೇಜ್ ಅಲ್ಲೇ ನೀವೇ ಅಟೆಂಡ್ ಮಾಡಬಹುದಾ. ಸೊ ಎಕ್ಸ್ಪ್ಲನೇಷನ್ ಅಲ್ಲೇ ಕನ್ನಡ ಪ್ಲಸ್ ಇಂಗ್ಲಿಷ್ ಅಲ್ಲೇ ಇರ್ತೀವಿ, ಬೈಲಿಂಗ್ವಲ್ ಎಕ್ಸ್ಪ್ಲನೇಷನ್ ಇರ್ತಿತ್ತು ಅಲ್ಲೇ. ಓಕೆ, ಸೊ ಇದೆಲ್ಲ ನಿಮ್ಗೆ ಡೈಲಿ ನಿಮ್ದ ಯಾವ ರೀತಿ ಶೆಡ್ಯೂಲ್ ಇರ್ತಿತ್ತು, ಓಕೆ, ಡೈಲಿ ಯಾವ ರೀತಿ ನಿಮ್ದು ಡೇ ಸ್ಪೆಂಡ್ ಆಗ್ತಿತ್ತು, ಇದೆಲ್ಲ ಬ್ರೀಫ್ ಐಡಿಯಾ. ಓಕೆ, ಸೊ ಸರ್ ನೆಕ್ಸ್ಟ್ ನೋಡೋಣ. ಎಸ್ ಸರ್, ಪ್ಲೀಸ್ ರೈಟ್ ದೇರ್ ಸರ್. ಓಕೆ, ಸೊ ನೆಕ್ಸ್ಟ್ ನಾನು ಸ್ವಲ್ಪ ಇದು ಹೇಳ್ಕೊಡ್ತೀನಿ. ಸೊ ಇದಾಯ್ತು ಪಾಲಿಟಿಗೆ. ಸೊ ನಮ್ದು ಸ್ವಲ್ಪ ಜೂಮ್ ಮಾಡಿ ಸರ್, ಪಾಪ Okay. ಕಾರ್ಡ್ಸಲ್ ಅವ್ರಿಗೆ ಸ್ವಲ್ಪ ಜೂಮ್ ಮಾಡೋಣ. ಸೊ ಇದು ಆಲ್ರೆಡಿ ಶೇರ್ ಮಾಡ್ತೀವಿ ಗ್ರೂಪ್ ಅಲ್ಲಿ. ಯಾರು ಗ್ರೂಪ್ ಜಾಯಿನ್ ಮಾಡಿರ್ಲಿಲ್ಲ ಅಂದ್ರೆ ಅದು ಗ್ರೂಪ್ ಲಿಂಕ್ ಇಲ್ಲೇ ಪಿನ್ ಮಾಡಿದ್ದಾರೆ. ಸೊ ಶಾಂತಮಾರ್ಗ ಚಾನಲ್ದು ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಜಾಯಿನ್ ಮಾಡಿ, ಅಲ್ಲಿ ನಿಮಗೆ PDF ಸಿಗ್ತದೆ. ಓಕೆ, ಸೊ ಸರ್ ನಮ್ದು 26ಗೆ ಪಾಲಿಟಿ ಫಸ್ಟ್ ಫೇಸ್ ಆಗ್ತಿತ್ತು. ಸೊ ಎಲ್ಲ ಟಾಪಿಕ್ ಕವರ್ ಆಗಿಲ್ಲ, ಫಸ್ಟ್ ಆಯಿತು. ಸೊ ಆಮೇಲೆ ನಾವು ಏನ್ ಮಾಡ್ತೀವಿ, ಬೋರ್ ಆಗ್ತೀವಿ ಸ್ಟೂಡೆಂಟ್ಸ್ಗೆ. ಓಕೆ, ಪಾಲಿಟಿ ಎಷ್ಟು ದಿನ ಓದೋದು. ಸೊ ನಾವು 7th ಡೇ ಆದ್ಮೇಲೆ ಇಕಾನಮಿಗೆ ಶಿಫ್ಟ್ ಆಗ್ತೀವಿ. ಸೊ ಇಕಾನಮಿಲಿ ನೀವು ಅದನ್ನ ಡಿವೈಡ್ ಮಾಡಿದೀವಿ ಇಂಡಿಯನ್ ಫಂಡಮೆಂಟಲ್ಸ್. ಓಕೆ, ಫಂಡಮೆಂಟಲ್ಸ್ ಇಕಾನಮಿ, ಡೈಲಿ ಟಾರ್ಗೆಟ್, ಡೈಲಿ ಟೆಸ್ಟ್, ಡೈಲಿ ರಿವಿಷನ್, ಡೈಲಿ ಫ್ಯಾಕ್ಟ್ ಶೀಟ್, ಕರೆಕ್ಟ್, ಡೈಲಿ ಪರ್ಫೆಕ್ಷನ್. ಸೊ ಇದನ್ನು ಇರ್ತಿತ್ತು. ಸೊ ಇದನ್ನು ಅದನ್ನ ಇಲ್ಲ. ಸೊ 2-3 ಅವರ್ ಮ್ಯಾಕ್ಸಿಮಮ್ 2 to 3 ಅವರ್ಸ್ ಮ್ಯಾಕ್ಸ್. ವರ್ಸ್ಟ್ ಕೇಸ್ ಅಲ್ಲಿ ಒಂದು 4 to 5 ಅವರ್ಸ್ ಅಲ್ಲಿ ಇದೆಲ್ಲ ಟಾರ್ಗೆಟ್ ಯಾವ ರೀತಿ ಕಂಪ್ಲೀಟ್ ಆಗ್ತೀವಿ. ಸೊ ಅದನ್ನ ಕನ್ಸಿಡರ್ ಮಾಡಿ ಇದೆಲ್ಲ ಟಾಪಿಕ್ ನಾವೇ ಡಿವೈಡ್ ಮಾಡಿದೀವಿ. ಸೊ ಇದು ಇಕಾನಮಿ ನಿಮ್ಗೆ ಸೇಮ್ ರೀತಿ ನಿಮ್ಗೆ ಸಿಕ್ತಿತ್ತು ಶೆಡ್ಯೂಲ್. ಓಕೆ, ಸೊ ಆದ್ಮೇಲೆ ಸೆಪರೇಟ್ ನಾವೇ ಕೊಟ್ಟಿದ್ದೀವಿ ಕರ್ನಾಟಕ ಇಕಾನಮಿಕ್ ಸರ್ವೆಗೆ, ಕರ್ನಾಟಕ ಬಜೆಟ್ಗೆ ಸೆಪರೇಟ್ ಡೇಸ್ ಕೊಟ್ಟಿದ್ದೀವಿ. ಸೊ ಅದ್ರ ಜೊತೆ ನೋಡಿ, ಹೀಗೆ ಪ್ರತಿ ತಿಂಗಳು ಕರೆಂಟ್ ಅಫೇರ್ಗೆ 2 ಡೇಸ್ ಕೊಟ್ಟಿದ್ದೀವಿ. ಮೇಗೆ 2 ಡೇಸ್ ಸಿಗ್ತಿತ್ತು ನಿಮ್ಗೆ, ಜುಲೈದು ಕರೆಂಟ್ ಅಫೇರ್ಗೆ 2 ಡೇಸ್ ಇರ್ತಿತ್ತು. ಸೊ ಇದು ಒಂದ್ಸತಿ ಜೂನ್ದು ಕರೆಂಟ್ ಅಫೇರ್ ಕಂಪ್ಲೀಟ್ ಆಗಿತ್ತಂದ್ರೆ ಏನ ಇನ್ಕ್ಲೂಡ್ ಮಾಡ್ತಾ ಇದೀವಿ, ಪಾಲಿಟಿ ರಿವಿಷನ್. ಸೊ ನೆಕ್ಸ್ಟ್ ಸೆಕೆಂಡ್ ಫೇಸ್ ಪಾಲಿಟಿ ಮತ್ತೆ ಸ್ಟಾರ್ಟ್ ಆಗ್ತಿತ್ತು ನಮ್ದೆ ಯಾವಾಗ, 2nd of Septemberಗೆ. ಸೊ ಅವಾಗ ನಿಮ್ದೆ ಮತ್ತೆ ರಿಮೈನಿಂಗ್ ಟಾಪಿಕ್ ಸೆಂಟ್ರಲ್ ಸ್ಟೇಟ್ ರಿಲೇಷನ್, ಎಲೆಕ್ಷನ್ಸ್, ಪೊಲಿಟಿಕಲ್ ಸಿಸ್ಟಮ್, ಗವರ್ನೆನ್ಸ್ ಅಂಡ್ ಪಾಲಿಟಿಕ್ಸ್, ಓಕೆ, PYQs ಇಲ್ಲೇ ಇರ್ತಿತ್ತು. ಸೊ ಅದ್ರ ಜೊತೆ ನಿಮ್ದೆ ಏನು ಫಸ್ಟ್ 7 days ಅಲ್ಲಿ ನೀವೇ ಮಾಡಿದೀರಾ, ಸೊ ಅದೆಲ್ಲ ನಿಮ್ಗೆ ಇಲ್ಲಿ ರಿವಿಷನ್ ಮಾಡಕ್ಕೆ ನಾವು ಅವಕಾಶ ಕೊಡ್ತೀವಿ. ಸೊ ಒಂದು 3-4 ಅವರ್ಸ್ ಅಲ್ಲಿ ದ ಡೈಲಿ ಟಾರ್ಗೆಟ್. ಸೊ ರಿಮೈನಿಂಗ್ 3-4 hours ಅವಲ್ಲೇ ರಿವಿಷನ್ಗೆ ಕೊಡ್ತಾ ಇದೀವಿ. ಸೊ ರಿವಿಷನ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ದಟ್ ಈಸ್ ನಾಟ್ ಇನ್ಕ್ಲೂಡೆಡ್ ಎನಿವೇರ್. ಸೊ ವಿ ಆರ್ ಇನ್ಕ್ಲೂಡಿಂಗ್ ದಿಸ್ ಇನ್ ಅವರ್ ಸ್ಕೀಮ್. ಓಕೆ, ಸೊ ಆದ್ಮೇಲೆ ಏನ್ ಸ್ಟಾರ್ಟ್ ಆಗ್ತಿದೆ ಸರ್, ಜಾಗ್ರಫಿ ಸ್ಟಾರ್ಟ್ ಆಗ್ತಿದೆ. ಸೊ ಜಾಗ್ರಫಿ ಜೊತೆ ಸರ್ ಏನ್ ಮಾಡಿದೀನಿ ಅಂದ್ರೆ, ಸೊ ಕರೆಂಟ್ ಅಫೇರ್ ಒಂದ್ಸತಿ ಓದಿದ್ದೇನೆ. ಸೊ ಫಸ್ಟ್ 10 days ಅಲ್ಲಿ ನಾವು ಎನ್ಶೂರ್ ಮಾಡಿದೀನಿ ಜೂನ್ ತಗ ಕರೆಂಟ್ ಅಫೇರ್ ಕವರ್ ಆಗ್ತೀವಿ. ಸೊ ಆದ್ಮೇಲೆ ನೆಕ್ಸ್ಟ್ 5 days ಓಕೆ ಜಾಗ್ರಫಿ ಜೊತೆ ಏನ್ ಮಾಡ್ಬೇಕು ಅಂದ್ರೆ ಕರೆಂಟ್ ಅಫೇರ್ ರಿವಿಷನ್. ಸೊ January to June ಕರೆಂಟ್ ಅಫೇರ್ ರಿವಿಷನ್ ನಿಮ್ಗೆ 5 days ಕೊಟ್ಟಿದ್ದೀನಿ. ಸೊ ಸೇಮ್ ಜಾಗ್ರಫಿ ಆಲ್ಸೋ ಅಪ್ಲೈ ಸೇಮ್ ಡೇ, ಪರ್ ಡೇ 1 theme and the HYDs in that day. Okay, it under that theme. So this is what you will be getting here every day. Okay, so ಈ ರೀತಿ ನಾವೇ ಫಸ್ಟ್ ಫೇಸ್ ನಮ್ದು ಎಂಡ್ ಆಗ್ತಿತ್ತಂದ್ರೆ ಇದನ್ನು 6th of ಓಕೆ, ಸೊ 13th of Octoberಗೆ ನಿಮ್ದು ಫಸ್ಟ್ ಎಲ್ಲ ಸಬ್ಜೆಕ್ಟ್ ಕವರ್ ಆಗ್ತೀವಿ. ಬಟ್ ಫಸ್ಟ್ ಸಬ್ಜೆಕ್ಟ್ ಬರೀ ಸಬ್ಜೆಕ್ಟ್ ಕವರ್ ಅಲ್ಲ, ಅದ್ರ ಜೊತೆ ನಿಮ್ದೆ ರಿವಿಷನ್ ಆಗ್ತಾ ಇರ್ತೈತೆ. ಸೊ ನಿಮ್ಗೆ ಒಂದ್ಸತಿ ಓದಿದ್ದೀರಾ ಪಾಲಿಟಿ ಓದಿದ್ದೀರಾ ಅಂದ್ರೆ ಆಫ್ಟರ್ 8 days ಅಗೇನ್ ವಿಲ್ ಇನ್ಕ್ಲೂಡೆಡ್ ಪಾಲಿಟಿ ಇನ್ ರಿವಿಷನ್. ಸೊ ಮೆಡಿವಲ್ ಇಂಡಿಯಾ ಇಲ್ಲೇ ನೋಡ್ಬೋದಾ ನಿಮ್ದು, ಮೆಡಿವಲ್ ಇಂಡಿಯಾ ನಿಮ್ದು 3rd phase ಅಲ್ಲೇ ಕಂಪ್ಲೀಟ್ ಆಗ್ತೀವಿ. ಸೊ ಆದ್ಮೇಲೆ ಅಗೇನ್ ವಿ ಆರ್ ಇನ್ಕ್ಲೂಡೆಡ್ ರಿವಿಷನ್ ಆಫ್ ancient and medieval India including Karnataka. So we are giving you enough time to revise the whatever you do in the first leg. Okay, so second phase start ಆಗಿದೆ ಸರ್. ಸೆಕೆಂಡ್ ಫೇಸ್ ಅಲ್ಲಿ ಏನ್ ಮಾಡಿದೀನಿ ಅಂದ್ರೆ ಸರ್, ಫಸ್ಟ್ ಫೇಸ್ ಸೆಕೆಂಡ್ ಫೇಸ್ ಏನಂತ ಅವ್ರು ತಿಳಿಸ್ಕೊಡ್ಬೇಡ. ಇಲ್ಲ. ಫಸ್ಟ್ ಫೇಸ್ ಅಂತ ಅಂದ್ರೆ ಸರ್ ಹೇಳ್ತಾರೆ ನೋಡಿ, ಸೆಕೆಂಡ್ ಫೇಸ್ ಏನಂತ ಅಂದ್ರೆ ಫಸ್ಟ್ ಹೇಳ್ಬಿಡಿ ಅವ್ರಿಗೆ. ಓಕೆ, First phase ಫಸ್ಟ್ ಫೇಸ್ ಅಂದ್ರೆ ನಿಮ್ದು ಇನ್ ಡಿಟೇಲ್ ಎಲ್ಲ ಸಬ್ಜೆಕ್ಟ್ ಕವರ್ ಆಗಬೇಕು. ಓಕೆ, ಪಾಲಿಟಿಕ್ಸ್ಗೆ ಸಫಿಸಿಯಂಟ್ ಡೇ ಕೊಡ್ತೀವಿ 7-8 days. ಅವಾಗ ಎಲ್ಲ ಪಾಲಿಟಿ ಎಂಟೈರ್ಲಿ HYT ಏನಿರ್ತಿ ಪಾಲಿಟಿಲಿ ಅದು ಕವರ್ ಆಗ್ತಿತ್ತು. ಇಕಾನಮಿಗೆ ಸೇಮ್, ಇಕಾನಮಿಗೆ ಸಫಿಸಿಯಂಟ್ ಡೇಸ್ ಕೊಟ್ಟಿದ್ವಿ, 8-9 days ಕೊಟ್ಟಿದ್ವಿ. ಸೊ ಅವಾಗ ಎಂಟೈರ್ ಇಕಾನಮಿ ಆಗ್ತಿತ್ತು. ಸೊ ಈ ರೀತಿ ನಾವೇ ಫಸ್ಟ್ ಫೇಸ್ ಅಲ್ಲಿ ಸಫಿಸಿಯಂಟ್ ಡೇ ಕೊಟ್ಟೆ. ಸೊ ಎಲ್ಲ ಸಬ್ಜೆಕ್ಟ್ ಫಿನಿಶ್ ಮಾಡ್ತೀವಿ. ಸೊ ಆದ್ಮೇಲೆ ಸೆಕೆಂಡ್ ಫೇಸ್ ಸ್ಟಾರ್ಟ್ ಇದೆ. ಅವಾಗ ಸೆಕೆಂಡ್ ಫೇಸ್ ಅಂದ್ರೆ ನಮ್ದು ಗ್ರ್ಯಾಂಡ್ ರಿವಿಷನ್. ಫಸ್ಟ್ ಫೇಸ್ ಅಲ್ಲಿ ರಿವಿಷನ್ ಆಗ್ತಾ ಇರ್ತಿತ್ತು, ಬಟ್ ಸೆಕೆಂಡ್ ಫೇಸ್ ಅಲ್ಲಿ ಇಂಟೆನ್ಸಿವ್ ರಿವಿಷನ್ ಸ್ಟಾರ್ಟ್ ಆಗ್ತಿತ್ತು. ಸೊ ನಾವೇ ಫಸ್ಟ್ ನೋಡ್ಬೋದಾ ಪಾಲಿಟಿ ರಿವಿಷನ್ ಆಗ್ತೀವಿ. ಸೊ ಅವಾಗ ನಾವೇ ಡೇ ಕಡಿಮೆ ಮಾಡ್ತೀವಿ ಅಂದ್ರೆ ನಿಮ್ದು ಇಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಇದೀವಿ. ಸೊ ಇದು ಪಾಲಿಟಿ ರಿವಿಷನ್ ಸ್ಟಾರ್ಟ್ ಆಗ್ತಿತ್ತು. ಅದು ಪಾಲಿಟಿಗೆ 3 days ಅಲ್ಲಿ ಎಲ್ಲ ಟಾಪಿಕ್ ಕವರ್ ಆಗ್ತಿದೆ. ಅದ್ರ ಜೊತೆ ಇವ್ರದ್ದು ಕರೆಂಟ್ ಅಫೇರ್
ಇನ್ಕ್ಲೂಡೆಡ್ ಇರ್ತಿತ್ತು, ಕರೆಂಟ್ ಅಫೇರ್ ಎಲ್ಲ ಕಂಪ್ಲೀಟ್ ಆಗ್ತಾ ಇರ್ತಿತ್ತು. ಸೊ ಇದನ್ನ ಎಲ್ಲ ಸಬ್ಜೆಕ್ಟ್ದು ರಿವಿಷನ್ ನಿಮ್ದೆ ಸ್ಟಾರ್ಟ್ ಆಗ್ತಿತ್ತು ಸೆಕೆಂಡ್ ಫೇಸ್ ಅಲ್ಲಿ. ಸೊ ಫೈನಲ್ ಫೇಸ್ ಅಲ್ಲಿ ಅಂದ್ರೆ ಲಾಸ್ಟ್ 15 days. ಸೊ ಅವಾಗೆ ನಿಮ್ದು ಪ್ಲಾನ್, ಅವಾಗೆ ನಿಮ್ದು ಪ್ರಿಪರೇಷನ್ ನೋಡ್ಮೇಲೆ ಆ ಪ್ರಿಪರೇಷನ್ ಕನ್ಸಿಡರ್ ಮಾಡೋನು ಇದು ರಿವಿಷನ್ ಪ್ಲಾನ್ ರಿಲೀಸ್ ಮಾಡ್ತೀವಿ. ಸೊ ನಿಮ್ಗೆ ಪ್ಲಾನ್ ಸಿಕ್ತಿದೆ ಅಂದ್ರೆ 2nd of November ತಕ. 2nd of November ತಕ ನಿಮ್ದು ಎಲ್ಲ ಸಬ್ಜೆಕ್ಟ್, ಓಕೆ, ಪಾಲಿಟಿ ಇರ್ಬೋದಾ, ಇಕಾನಮಿ ಇರ್ಬೋದಾ, ಹಿಸ್ಟ್ರಿ ಇರ್ಬೋದಾ, ಎಲ್ಲ 3 times ಮಿನಿಮಮ್ ರಿವಿಷನ್ ಆಗ್ಬಿಡ್ತಿತ್ತು. 3 times ಸಬ್ಜೆಕ್ಟ್ ರಿವಿಷನ್ ಇನ್ಕ್ಲೂಡಿಂಗ್ ಕರೆಂಟ್ ಅಫೇರ್ ಕೂಡ 3 times ರಿವಿಷನ್ ಆಗ್ತಿತ್ತು. ಸೊ 75 days ಅಲ್ಲಿ ಬರೀ 1 times ನಾವೇ ಸಬ್ಜೆಕ್ಟ್ ಕವರ್ ಮಾಡ್ತಾ ಇದ್ದಿಲ್ಲ, ಎಲ್ಲ ಸಬ್ಜೆಕ್ಟ್ 3 times ಕವರ್ ಮಾಡ್ತಾ ಇದೀವಿ, ಇನ್ಕ್ಲೂಡಿಂಗ್ ಆಲ್ ದ ಸಬ್ಜೆಕ್ಟ್ ಫ್ರಮ್ ಪೇಪರ್ 1 ಆಸ್ ವೆಲ್ ಆಸ್ ಪೇಪರ್ 2. ಸೊ ಲಾಸ್ಟ್ 15 days ಅಲ್ಲೇ ಅವಾಗೆ ನಾವೇ ಒಂದು ಸ್ಟ್ರಾಟಜಿ ಬಿಲ್ಟ್ ಮಾಡ್ತೀವಿ ಅವ್ರದ್ದು ಪ್ರಿಪರೇಷನ್ ಲೆವೆಲ್ ನೋಡ್ಮೇಲೆ. ಯಾಕಂದ್ರೆ ನಾವೇ ಗ್ರೂಪ್ ಮಾಡ್ತಾ ಇದೀವಿ, ಓಕೆ. ಸೊ ಅದು ಗ್ರೂಪ್ದು ಪ್ರಿಪರೇಷನ್ ಲೆವೆಲ್ ಎಷ್ಟೇ ಅದು ಕನ್ಸಿಡರ್ ಮಾಡಿ ಅವ್ರಿಗೆ ಸೆಪರೇಟ್ ನಾವೇ ಪ್ಲಾನ್ ಕೊಡ್ತೀವಿ. ಲಾಸ್ಟ್ 15 days ಯಾವ ರೀತಿ ಅಪ್ರೋಚ್ ಮಾಡಬೇಕು. ಸೊ ನಿಮ್ದು ಯಾವ್ದು ಸಬ್ಜೆಕ್ಟ್ ಒಂದು ಸ್ಟ್ರಾಂಗ್ ಇರ್ತಿತ್ತು, ಸೊ ಅವಾಗೆ ಸ್ವಲ್ಪ ಕಡಿಮೆ ಫೋಕಸ್ ಮಾಡಿದ್ರೆ ಅಂದ್ರೆ ಪರವಾಗಿಲ್ಲ. ಬಟ್ ರಿಮೈನಿಂಗ್ ಸಬ್ಜೆಕ್ಟ್ ಯಾವ್ದು ವೀಕ್ ಸಬ್ಜೆಕ್ಟ್ ಇರ್ತಿತ್ತು ಅವಾಗೆ ನೀವೇ ಸ್ವಲ್ಪ ಜಾದ ಎಂಫಸಿಸ್ ಮಾಡಿದ್ದೀರ ಅಂದ್ರೆ ಇದು ಲಾಸ್ಟ್ 15 days ಅಲ್ಲೇ ನಿಮ್ದು ಫುಲ್ ಫ್ಲೆಜ್ ಪ್ರಿಪರೇಷನ್ ಆಗಿಬಿಡುತ್ತೆ, ಓಕೆ. ಸೊ ಇದೆಲ್ಲ ಪ್ಲಾನ್ ಇದೆ. ಸೊ ಇದೆಲ್ಲ ಪ್ಲಾನ್ ನಾವೇ ಗ್ರೂಪಲ್ಲೇ ಶೇರ್ ಮಾಡ್ತೀವಿ. ಸೊ ಅಲ್ಲೇ ನೀವೇ ಆಕ್ಸೆಸ್ ಮಾಡಿ ನೋಡಬಹುದಾ. ಅಗೇನ್ ಲಾಸ್ಟ್ ಸರ್ ಮತ್ತೊಂದ್ಸತಿ ಹೇಳೋನು, ಯಾರ್ಯಾರು ಲೈವ್ ಇದ್ದಾರೆ ಅವ್ರಿಗೆ ಮತ್ತೊಂದು. ಸೊ ಲೈವ್ ಯಾರ್ಯಾರು ಜಾಯಿನ್ ಮಾಡಿದ್ದಾರೆ ಅವ್ರಿಗೆ ನಾವೇ ಆಲ್ರೆಡಿ ಹೇಳಿದೀವಿ, ಒಂದು ಬ್ಲಾಕ್ ಬಾಸ್ಟರ್ ಇನ್ವ್ಯಾಲಿಡ್ ಕೂಪನ್ ಬರ್ತಾ ಇದೆ ಸರ್. ಓಕೆ, ವಿಲ್ ಸಿ ದ ವಾಟ್ ಕಾಲ್ ಮಾಡಿ ಅಮ್ಮ, ಕಾಲ್ ಮಾಡಿ. ಯು ಕ್ಯಾನ್ ಕಾಲ್ ಸರ್. ನಿಮ್ಮ ನಂಬರ್ ಹೇಳಿ ಸರ್. ನಂಬರ್ ಹೇಳಿ ಸರ್ ನಿಮ್ದು. 89 ಅಶ್ವಥ್ ಸರ್ ನಂಬರ್, ಇದು ಪರ್ಸನಲ್ ನಂಬರ್. ಯು ಕ್ಯಾನ್ ನೋಟ್ ದಿಸ್. ನೀವು ಕಾಲ್ ಮಾಡಿ ಇದಕ್ಕೆ, ಈ ವಿಲ್ ಪಿಕ್. ಕಾಲ್ ಮಾಡಿ ಅಮ್ಮ, ಹೇಳಿ ಸರ್. 989 8 ಫಸ್ಟ್ 8 ಸರ್. ಸೊ ಇದು ನನ್ನ ನಂಬರ್ 8956831612. ಸೊ ಇದು ನಂಬರಲ್ಲೇ ಕಾಲ್ ಮಾಡಿ. ಸೊ ಏನು ಟೆಕ್ನಿಕಲ್ ಇಶ್ಯೂ ಐತೆ ನೋಡ್ತೀವಿ ಮತ್ತು ಅದನ್ನು ಕ್ಲಿಯರ್ ಮಾಡ್ತೀವಿ. ಸೊ ಯಾರಿಗೆ 50% ಆಫ್ ಬೇಕು, ಸೊ ಇದು 50% ಆಫ್ಗೆ ಇದು ಕೋಡ್ ಯೂಸ್ ಮಾಡಿ, AG1000, ಓಕೆ. ಸೊ ಆಲ್ರೆಡಿ ಕೋರ್ಸ್ ಫೀಗೆ 2000 ಇದೆ. ಸೊ ನಿಮಗೆ ಕೋರ್ಸ್ ಸಿಕ್ತಿದೆ ಅಂದರೆ 999ಗೆ, ಓಕೆ. ಸೊ ಇದು ಕೋಡ್ ಆಕ್ಸೆಸ್ ಮಾಡಿದ್ಮೇಲೆ ನಿಮಗೆ ಇದು ಸಿಕ್ತಿತ್ತು. ಇದೂ ನಮ್ದು ಬ್ಲಾಕ್ ಬಾಸ್ಟರ್ ಆಫರ್, ಓಕೆ. ಸೊ ಇವ್ರು ಕೇಳ್ತಾ ಇದ್ದಾರೆ, ಟೆಲ್ ಮಿ ಸರ್ ಓನ್ಲಿ ಕರ್ನಾಟಕ ಹಿಸ್ಟ್ರಿ ಕ್ಲಾಸ್ ಸಿಗಲ್ವಾ? ಓಕೆ, ನೀವೇ ಒಂದ್ಸತಿ ಮೆಸೇಜ್ ಡ್ರಾಪ್ ಮಾಡಿ ನಮ್ದು ಇದು ಆಫೀಸ್ ನಂಬರ್ಗೆ. ಆಫೀಸ್ ನಂಬರ್ ಇಸ್ 9620131843. ದಿಸ್ ಇಸ್ ಶಾಂತಮಾರ್ಗ ಆಫೀಸ್ ನಂಬರ್. ಈ ನಂಬರ್ಗೆ ಕಾಲ್ ಮಾಡಿ. So we will give you all the information regarding every other courses. So ಇದಕ್ಕೆ ಮಾಡಿ. ಸೊ ಇದು ಮಿಷನ್ ನಮ್ದು 250 ಮಾರ್ಕ್ಸ್ ಕೋರ್ಸ್ ಇದೆ. ಅದಕ್ಕೆ ನಿಮ್ಗೆ ಏನ್ ಇನ್ಫಾರ್ಮೇಶನ್ ಬೇಕಂದ್ರೆ ಇದು ನಂಬರ್ಗೆ ಕಾಲ್ ಮಾಡಿ. ಸೊ ಇದು ಯಾವ ರೀತಿ ಪರ್ಚೇಸ್ ಮಾಡಬೇಕು ಅಂದ್ರೆ ಇದು ಕಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಟ್ಯಾಗ್ ಮಾಡಿದೆ, ಶಾಂತಮಾರ್ಗ ಕ್ಲಾಸ್ದು ಆ್ಯಪ್ದು ಲಿಂಕ್ ಇದೆ. ಸೊ ಅಲ್ಲೇ ಅದು ಆ್ಯಪ್ ಡೌನ್ಲೋಡ್ ಮಾಡಿ. ಆ್ಯಪ್ ಡೌನ್ಲೋಡ್ ಮೇಲೆ ಸ್ಟೋರ್ ಆಪ್ಷನ್ ಬರುತ್ತೆ. ಸ್ಟೋರ್ ಆಪ್ಷನ್ ಅಲ್ಲೇ ನಿಮಗೆ ಮಿಷನ್ 250 ಮಾರ್ಕ್ಸ್ ಕೋರ್ಸ್ ಸಿಗ್ತಿದೆ. ಸೊ ಅಲ್ಲೇ ನೀವೇ ಪರ್ಚೇಸ್ ಮಾಡಬಹುದು. ಪರ್ಚೇಸ್ ಮಾಡ್ತಾ ಟೈಮ್ ಇದು ಕೋಡ್ ಅಪ್ಲೈ ಮಾಡಿ ನಿಮಗೆ 50% ಆಫ್ ಸಿಗ್ತಿದೆ, ಓಕೆ. ಮತ್ತೆ ಇದು ಶೆಡ್ಯೂಲ್ ಆಕ್ಸೆಸ್ ಮಾಡೋಕ್ಕೆ ನೀವು ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿ. ಸೊ ಅಲ್ಲಿ ನಿಮ್ಗೆ ಇದು ಶೆಡ್ಯೂಲ್ ಅಪ್ಲೋಡ್ ಮಾಡ್ತೀವಿ. ಸೊ ನಿಮಗೆ ಶೆಡ್ಯೂಲ್ ಆಕ್ಸೆಸ್ ಸಿಗ್ತಿದೆ, ಓಕೆ. ಕ್ಲಾಸಸ್ ಆರ್ ಸ್ಟಾರ್ಟಿಂಗ್ ಫ್ರಮ್ 20th August, ಡೇ ಆಫ್ಟರ್ ಟುಮಾರೋ, ಗುರುವಾರಿಂದ ಕ್ಲಾಸ್ ಸ್ಟಾರ್ಟ್ ಆಗ್ತಾ ಇದ್ದಾರೆ, ಓಕೆ. ಸೊ ದಿಸ್ ಇಸ್ ಆಲ್ ಫಾರ್ ಟುಡೇ. So thanks for joining. Those who are see ಯಾರು ಈ ಒಂದು ಕೂಪನ್ ಕೋಡ್ ನೋಟ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನೋಟ್ ದ ಕೂಪನ್ ಕೋಡ್. ಅಂಡ್ ಯಾರಿಗ ಅವಶ್ಯಕತೆ ಇದೆ, ನಿಮ್ಮ ಫ್ರೆಂಡ್ಸ್ ಆಗಿರ್ಲಿ, ಫ್ಯಾಮಿಲಿ ಆಗಿರ್ಲಿ, ಯಾರಿಗ ಅವಶ್ಯಕತೆ ಇದೆ, ಓನ್ಲಿ ಫಾರ್ ದೋಸ್ ಏನೋ ಯಾರಿಗ ಅವಶ್ಯಕತೆ ಇದೆ ಅವ್ರಿಗೆ ಮಾತ್ರ ದಯವಿಟ್ಟು ಈ ಕೂಪನ್ ಕೋಡ್ ತಿಳಿಸ್ಕೊಡಿ. ಲೆಟ್ ದಮ್ ಬೆನಿಫಿಟ್. ಲೆಟ್ಸ್ ಎವ್ರಿವನ್ ಕ್ಲಿಯರ್ ದಿಸ್ ಎಕ್ಸಾಮ್ ಟುಗೆದರ್, ಓಕೆ. ನಾವು ನಿಮ್ ಜೊತೆ ಇದೀವಿ, ಭಯ ಪಡಬೇಡಿ. 75 days ಕ್ಲಿಯರ್ ಅಪ್ರೋಚ್ ಅಲ್ಲಿ ಹೋಗಿ. ಕ್ಲಿಯರ್ ಅಪ್ರೋಚ್, ರೈಟ್ ಗೈಡೆನ್ಸ್, ಡೈಲಿ ಮೆಂಟರ್ಶಿಪ್, ಡೈಲಿ ಟೆಸ್ಟ್. ದಟ್ ಶುಡ್ ಬಿ ದಿ ರೈಟ್ ವೇ ಫಾರ್ ದಿ ಪ್ರಿಪರೇಷನ್. ಸೊ ಸೈನಿಂಗ್ ಆಫ್ ಸ್ನೇಹಿತರೆ, ಮತ್ತೆ ಸಿಗೋಣ ನೆಕ್ಸ್ಟ್ ಸೆಷನ್ ಅಲ್ಲಿ. ಸೈನಿಂಗ್ ಆಫ್, ದಿಸ್ ಇಸ್ ರೆಡ್ಡಿ ಪ್ರಕಾಶ್. ನನ್ನ ಜೊತೆ ಇರೋದು ಅಶ್ವಜಿತ್ ಸರ್. ಸೊ ಲೆಟ್ ಅಸ್ ಮೀಟ್ ಅಗೇನ್. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಇದೇ ಇಂಪಾರ್ಟೆಂಟ್ ಅಲ್ಲ. ಆಲ್ ದ ಬೆಸ್ಟ್ ಫಾರ್ ಎಕ್ಸಾಮಿನೇಷನ್. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್. ಬೈ ಬೈ. ಥ್ಯಾಂಕ್ ಯು ಸೋ ಮಚ್ ಎವ್ರಿಬಡಿ. ಸ್ಟಾಪ್ ರೆಕಾರ್ಡಿಂಗ್.